ವೀಕ್ಷಕರೇ, ವಿರಾಮದ ನಂತರ ಇದು ನನ್ನ ಸಾಕ್ಷಿ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಂದು ಆವತ್ತು ಸ್ವಾಗತಿಸ್ತೇವೆ. ನಮ್ಮ ಮಧ್ಯದಲ್ಲಿ ಸಹೋದರ ನಾಗರಾಜ್ ಪೂಜಾರಿ ಅವರಿದ್ದಾರೆ. ಅವರು ತಮ್ಮ ಜೀವಿತದ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಹೇಗೆ ಅವರು ಒಂದು ಗೂಂಡಾ ಇದಕ್ಕೆ ಹೋದರು ಮತ್ತು ಹೇಗೆ ಅವರು ತಮ್ಮ ಜೀವಿತದಲ್ಲಿ ಪರಿಪೂರ್ಣವಾದಂಥ ತಪ್ಪಾದ ಮಾರ್ಗಕ್ಕೆ ಹೋದರು ಮತ್ತು ಮದುವೆ ಮಾಡಿಕೊಂಡ್ರು, ಕುಟುಂಬ ಜೀವಿತಕ್ಕೆ ಸೇರಿದ್ರು ಎಂಬುದಾಗಿ ಈ ಮಧ್ಯದಲ್ಲಿ ಬ್ರೇಕ್ನ ಮುಂದೆ ನಮಗೆ ತಿಳಿಸಿದರು. ಮುಂದೆ ನಾವು ಅವರ ಜೀವಿತದ ಅನುಭವಗಳನ್ನ ಕೇಳಿಕೊಳ್ಳೋಣ. ಬ್ರದರ್, ಈಗ ನಿಮಗೆ ಅಲ್ಲಿ ಒಂದು ಮ್ಯಾನೇಜರ್ ಆಗಿ ನಿಮಗೆ ಕೆಲಸಕ್ಕೆ ಸೇರಿಸಿದ್ರು, ನಂತರವಾಗಿ ನಿಮಗೆ ಹೇಗೆ ಆಯಿತು? ಅಲ್ಲಿ ಸ್ವಲ್ಪ ನಾನು ಹಣವನ್ನು ಗಳಿಸ್ಲಿಕ್ಕೆ ಹಿಡಿದೆ ಡ್ಯಾನ್ಸ್ ಬಾರ್ನಲ್ಲಿ. ಅಂದರೆ ನೀವು ಇಲ್ಲಿವರೆಗೆ ಕೆಲಸ ಮಾಡ್ತಿರುವಾಗ ನೀವು ಹಣ ಒಟ್ಟು ಮಾಡಿದ್ದೇನಿಲ್ಲ. ದಿನ ದುಡಿಯುವುದು, ದಿನ ಖರ್ಚು ಮಾಡೋದು, ದಿನ ದುಡಿತೀವಲ್ಲ ಆ ಭಾವನೆಗಳಿತ್ತು. ಇಲ್ಲಿ ಬಂದಾಗ ನಮಗೆ ಇನ್ನು ಕುಟುಂಬ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ಹೆಂಡತಿ ಕರ್ಕೊಂಬರ್ಬೇಕು, ಮನೆ ಇಲ್ಲ. ಇಲ್ಲಿ ಸ್ವಲ್ಪ ನಾನು ಹಣ ಮಾಡಲಿಕ್ಕೆ ಸ್ವಲ್ಪ ಡ್ಯಾನ್ಸ್ ಬಾರ್ನಲ್ಲಿ ಸ್ವಲ್ಪ ಹಣ ಅಲ್ಲ, ಈ ಗ್ಯಾಂಗಿಂದ ನೀವು ಹೊರಗಡೆ ಬಂದೆ. ಆವಾಗ ನಾನು ಅದೇ ನಾನು ಹೇಳಿದ್ದೇನೆ ನಿಮಗೆ, ಸ್ವಲ್ಪ ಅದು ಹಿಂದ್ಗಡೆ ಅಂತೇಳಿ ನಾನು ಮದುವೆ ಆಗುವಾಗ ನನಗೆ ಅದು ಎನ್ಕೌಂಟರ್ ಇತ್ತು, ನಾನು ಜೈಲಿಗೆ ಹೋದೆ ಮತ್ತು ವಾಪಸ್ ಬಂದೆ. ಆಮೇಲೆ ವಾಪಸ್ ಬಂದಾಗ ನನಗೆಲ್ಲ ಹೇಳಿದ್ದೀನಿ, ಇನ್ನೂ ನೀವು ಅದು ಮಾಡಿ ಮತ್ತೆ ನಿಮಗೆ ಕೊಲೆ ಆಗ್ತದೆ ಅಂತೇಳಿ. ಇಲ್ಲಿ ಕೂಡ ನನಗೇನಾಯಿತು, ಇಲ್ಲಿ ಬಂದಾಗ ನಾನು ನನ್ನ ಹೆಂಡತಿನ ಬಾಂಬೆಯಿಂದ ಊರಿಂದ ಕರ್ಕೊಂಬಂದು ಬಾಂಬೆಯಲ್ಲಿ ರೂಮ್ ಮಾಡಿ ಸ್ವಲ್ಪ ಅಲ್ಲಿಗೆ ನಾನು ಕರ್ಕೊಂಬಂದ ಮೇಲೆ ರೂಮ್ ಮಾಡಿದ ಮೇಲೆ ಏನಾಯಿತು, ಸಮಸ್ಯೆಗಳು ಮತ್ತು ಸ್ಟಾರ್ಟ್ ಆಯಿತು, ಅಷ್ಟು ಬಿಟ್ಟು ಕಮ್ಮಿ ಆಗಿಲ್ಲ. ಆ ಒಂದು ಸ್ಟೇಜಿನಿಂದ ಈ ಸ್ಟೇಜಿಗೆ ಬಂದಾಗ ಕುಟುಂಬ ಜೀವಿತ ಇಲ್ಲಿ ಬಂದೆ. ಈ ಕುಟುಂಬದಲ್ಲಿ ಬಂದರೂ ಕೂಡ ನಮ್ಮ ಹೆಂಡತಿಗೆ ಸಮಸ್ಯೆಗಳು, ಶರೀರದ ಮೇಲೆ ಸಮಸ್ಯೆಗಳು, ಕಷ್ಟಗಳು, ಸಮಸ್ಯೆಗಳು, ಗರ್ಭಕೋಶ ಸಮಸ್ಯೆಗಳು. ಅವಳಿಗೊಂದು ಆರೋಗ್ಯದಲ್ಲಿ ಒಂದು ಚೂರು ಒಳ್ಳೆ ಆರೋಗ್ಯವಂತ ಸ್ತ್ರೀ, ಅವಳ ಆರೋಗ್ಯದಲ್ಲಿ ಕಂಪ್ಲೀಟ್ ಅವಳು ಬಿದ್ದೋಗಿದ್ಲು. ಅವಳು ಅನಾರೋಗ್ಯದಲ್ಲಿ ಅವಳು ಹಾದು ಹೋಗ್ತಿದ್ಲು. ನನಗೆ ಎಲ್ಲ ಕಡೆ ಹೋಗಿ ನಾನು ಔಷಧಿ, ಡಾಕ್ಟರ್ಸ್ ಎಲ್ಲ ನೋಡಿದೆ, ಎಲ್ಲೂ ಅವಳಿಗೆ ಇದಾಗಿಲ್ಲ, ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಆಮೇಲೆ ಬೇರೆಯವರು ಹೀಗೆಲ್ಲ ಏನಂತ ಹೇಳಿದರು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ. ಎಲ್ಲಿ ಹೋದರೂ ಸಮಸ್ಯೆಗಳು ಪರಿಹಾರ ಆಗಿಲ್ಲ. ಎಲ್ಲ ಕಡೆಯಲ್ಲಿ ಹೋದೆ. ಹೌದು, ನಾವು ಮಾಡುವಂಥದ್ದೆಲ್ಲ ನಾವು ಏನೇನು ಪ್ರಯತ್ನ ಮಾಡಿ ಎಲ್ಲ ಮಾಡಿದ್ವಿ. ಆಮೇಲೆ ಒಂದು 2 ವರ್ಷ ಬಿಟ್ಟು ನನಗೆ 92 ಮದುವೆ ಆಗಿದ್ದು. 95 ಅದಕ್ಕಿಂತ ಮುಂಚೆ ಅವಳು ಎಷ್ಟು ಗರ್ಭ ಬರ್ತಿತ್ತು, 2 ತಿಂಗಳು 3 ತಿಂಗಳು ಹಿಂಗೆ ಬಿದ್ದು ಹೋಗ್ತಿತ್ತು. ಬಿದ್ದು ಹೋದ ಕೂಡ ನಾನು ಕ್ಯಾರಸ್ ಮಾಡ್ತಿದ್ದೆ, ಡಾಕ್ಟರ್ ತೋರಿಸಿದ್ದೆ, ಎಲ್ಲ ಮಾಡ್ತಿದ್ದೆ. ಅವಳಿಗೆಲ್ಲ ಮೆಡಿಸಿನ್ ಎಲ್ಲ ಮಾಡಿ ಏನೆಲ್ಲ ಮಾಡಿದ್ವಿ ನಾವು, ಆದರೂ ನಮಗೆ ಅದರಿಂದ ಏನು ಉಪಶಮ ಸಿಕ್ಕಲಿಲ್ಲ. ಆದರೆ ಮತ್ತು ಇಲ್ಲಿ ಕೋಟೇಶ್ವರ ಅಂತೇಳಿ ಆ ಪ್ಲೇಸಲ್ಲಿ ಆಚರಣಾ ಶಿವಮಲ್ಲಿ ಅವಳು ಗರ್ಭಕೋಶ ಎಲ್ಲ ಕ್ಲೀನ್ ಮಾಡಿದ ಮೇಲೆ 95 ನಮಗೆ ದೊಡ್ಡ ಮಗ ನನಗೆ ಹುಟ್ಟಿದ. 95 ಹುಟ್ಟಿದ್ರ ಮೇಲೆ 99 ನಮ್ಮ ಮತ್ತೊಬ್ಬ ಚಿಕ್ಕ ಮಗ, ನನಗೆ 2 ಗಂಡು ಮಕ್ಕಳು ಹುಟ್ಟಿದರು. ಕುಟುಂಬ ಜೀವಿತದಲ್ಲಿ ಮತ್ತು ಸಮಸ್ಯೆಗಳು ದಿನದಿಂದ ಏರ್ತೆ ಬಂತು. ಮಕ್ಕಳ ಜೀವಿತದಲ್ಲಿ, ನನ್ನ ಹೆಂಡತಿ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳು. ನಾವು ದುಡ್ಡು ಹಣ ನಾವು ಉಳಿತಾಯ ಮಾಡಲಿ ಆಗೋದಿಲ್ಲ ಇತ್ತು. ಆಮೇಲೆ ಸಡನ್ಲಿ 2001 99 ಚಿಕ್ಕ ಮಗ ಹುಟ್ಟಿದ ಮೇಲೆ 2001 ನಾನು ಈ ಕಾಲು ಉಂಟಲ್ಲ ಫುಲ್ ಲಕ್ವಾಗಿತ್ತು, ಫುಲ್ ಲಕ್ವ. ಇದು ಸಪೂರ ಈ ಕಾಲಿ, ಈ ಪಾದದಿಂದ ನಮ್ಮ ಈ ಸೊಂಟದವರೆಗೂ ಕಾಲಿನ ಇದು ಉಂಟಲ್ಲ ಸಂಪೂರ್ಣ ಸಪೂರಾಗಿ ಫೋಲ್ಡ್ ಆಗಿತ್ತು. ಈ ಬೆರಳೆಲ್ಲ ಹೀಗೆ ಮುದ್ದೆ ಕಟ್ಕೊಂಡಿತ್ತು. 2001ರಿಂದ 2003 ಎಲ್ಲ ಡಾಕ್ಟ್ರನ್ನ ತೋರಿಸಿ ಎಲ್ಲ ಟ್ರೀಟ್ಮೆಂಟ್ ಹೋದ್ರೆ ಕೂಡಲು ಅವ್ರು ಹೇಳ್ತಾರೆ, ಇದು ದೇವರಿಂದ ಆಗಬೇಕಷ್ಟೇ ಬಿಟ್ಟರೆ ನಮ್ಮಿಂದ ಏನು ಮಾಡಲಿ ಆಗೋದಿಲ್ಲ ಅಂತ ಹೇಳಿದರು. ಕಾರಣ ಅಂತ ಹೇಳಿ ನಮಗೂ ಯಾರು ಹೇಳೋರು ಹೇಳ್ತಾರೆ ಲೆಪ್ರೆಸಿ ಅಂತ ಹೇಳಿದ್ರು. ಕೆಲವರು ಲೆಪ್ರೆಸಿ ಡಾಕ್ಟರ್, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋದೆ, ಎಲುಬಿನ ಡಾಕ್ಟರ್ ಹತ್ರ ಹೋದೆ, ಬೇಕಾಗಿರೋ ತಜ್ಞರನ್ನು ನಾನು ಸಂಪರ್ಕಿಸಿದೆ. ಅದರಿಂದ ನಮಗೇನು ಪ್ರಯೋಜನ ಆಗಿಲ್ಲ. ಇದು 3 ವರ್ಷ ನೀವು ಇದು ತುಂಬ ನನಗೆ ಇದು ಸಮಸ್ಯೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ದಿನ ಮುಂಚೆ ನಾನು ಡ್ರಿಂಕ್ಸ್ ಒಂದೂವರೆ ಬಾಟ್ಲಿ ಡ್ರಿಂಕ್ಸ್ ಮಾಡ್ತಿದ್ದೆ. 3 ಬಾಟ್ಲಿ ರಮ್ ಕುಡಿಲಿಕ್ಕೆ ಹಿಡಿದೆ. ಹೌದು, ಆ ದಿವಸದ ಇದೊಂದು ನೋವಿನಿಂದ ನಡಿಲಿಕ್ಕೆ ಆಗೋದಿಲ್ಲ, ಕುಂಟಾಗಿ ನಡೀತಿದ್ದೆ. ತುಂಬ ನನಗೆ ಮುಂಬೈ ಪಟ್ಟಣದಲ್ಲಿ ಕೂಡ ತುಂಬ ಶ್ರೀಮಂತರೆಲ್ಲ ನನಗೆ ತುಂಬ ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿದ್ರು. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಇಲ್ಲಿ ನಾವು ಊರಿಗೆ ಬಂದಾಗ ಕೂಡ ಹಾಗೆ ನಾವು ಮಾಡುವಂಥ ಎಷ್ಟು ಹರಕೆ ಪೂಜಾ ಪುರಸ್ಕಾರ ಮಾಡಿದ ಏನೂ ನನಗೆ ಟ್ರೀಟ್ಮೆಂಟ್ ನನಗೆ ಸಿಗಲಿಲ್ಲ. ಅದರಿಂದ ಏನು ನಮಗೆ ಉಪಶಮನ ಆಗಿಲ್ಲ, ಅಂದರೆ ಆರೋಗ್ಯ ಬರಲಿಲ್ಲ. ಇದಕ್ಕೆ ಈ ಕಡೆ ನಿಮ್ಮ ಹೆಂಡತಿಯ ಆರೋಗ್ಯ ಸಮಸ್ಯೆ, ಮಕ್ಕಳಿಗೆ ಸಮಸ್ಯೆ ಮತ್ತು ನಿಮ್ಮ ದೇಹದ ಮೇಲೆ ನನ್ನ ಸಮಸ್ಯೆ. ಮತ್ತು ನಾನು ಎಣಿಸ್ಕೊಂಡು ಇನ್ನು ನಾನು ಬದುಕಿ ಏನು ಪ್ರಯೋಜನ ಇಲ್ಲ, ಇದು ಕಾಲು ಹೋಗಿದೆ, ಹೌದು, ಇನ್ನು ಸಾಯೋದು ಒಳ್ಳೇದು, ಮಕ್ಕಳಿಗೆ ನಾನು ವಿಷಯ ಕೊಟ್ಟು ನಾನು ಸಾಯೋದು ಒಳ್ಳೇದು. ನಾನು ಆ ರೀತಿ ಒಂದು ನಿರ್ಧಾರಕ್ಕೆ ಬಂದೆ ಒಂದು ಲಾಸ್ಟ್ ಮೂಮೆಂಟಲ್ಲಿ. 2005 ಇದು 2005 ಇಸ್ವಿ ಅಲ್ಲ, ಇದು 2003 ಎಂಡ್, 2003 ಇಸ್ವಿ ಎಂಡಲ್ಲಿ. ಓಕೆ, ಒಂದು 2001ರಿಂದ ಸ್ಟಾರ್ಟ್ ಆಗಿದ್ದು. 2001, 2002, 2003 ನಾನು ಆ ಒಂದು ನಿರ್ಧಾರ ತಗೊಂಡೆ, ಇನ್ನು ನಾನು ಸಾಯಬೇಕು, ಮತ್ತು ಬದುಕಿ ಏನು ಪ್ರಯೋಜನ, ಕಾಲು ಹೋಯ್ತು, ಸಮಸ್ಯೆಗಳಲ್ಲಿ ನಾನು ಹಾದು ಹೋಗ್ತಿದ್ದೀನಿ.
ಹೀಗೆ ನಾನು ಹಾದು ಹೋಗ್ತಿರುವಾಗ ಹೀಗೆ ನನಗೊಬ್ಬರು ಹೇಳಿದರು, ಹೀಗೆ ಒಂದು ಪ್ರಾರ್ಥನೆ ಬನ್ನಿ ಅಂತೇಳಿ. ಪ್ರಾರ್ಥನೆ? ಹೌದು, ಯೇಸು ಸ್ವಾಮಿಯ ಪ್ರಾರ್ಥನೆ. ಯೇಸು ಸ್ವಾಮಿ ಪ್ರಾರ್ಥನೆ ಬನ್ನಿ ಅಂತ ಹೇಳಿದ್ರು. ನಾನು ಹೇಳಿದ್ದೆಲ್ಲ ನಾವು ನಂಬುವುದಿಲ್ಲ, ನಾವು ಯೇಸು ಸ್ವಾಮಿಯ ನಂಬುವುದಿಲ್ಲ. ಯೇಸು ಸ್ವಾಮಿ ಕ್ರಿಶ್ಚಿಯನ್ರ ದೇವರು, ನಾವು ಅದೆಲ್ಲ ನಂಬುವುದಿಲ್ಲ ನಾವು. ನಾನು ಅವಾಗ ಬೊಂಬೈಯಲ್ಲಿ ಗೋರೆಗಾಂವ್ ಏರಿಯಾದಲ್ಲಿ ನಾನು ಡ್ಯಾನ್ಸ್ ಮಾಡಿ ನಡೆಸ್ತಿದ್ದೆ. ಅವಾಗ ನಾನು ಡ್ಯಾನ್ಸ್ ಮಾಡಿ ನಾನೇ ನಡೆಸ್ತಿದ್ದೆ. ಈ ಕಾಲು ನೋವು ಇದ್ರೂ ಸಹ ನೀವು ನಡೆಸ್ತಿದ್ದೆ. ದಿನಕ್ಕೆ ಕುಡಿತಿದ್ದೆ. ನನಗೆ ಕುಡಿದ ನಶದಲ್ಲಿ ನಾನು ಡ್ಯಾನ್ಸ್ ಮಾಡಿ ನಡೆಸ್ತಿದ್ದೆ. ಮ್ಯಾನೇಜರಲ್ಲಿ ಇದ್ರು ಹೋಟ್ಲಲ್ಲಿ ನಡೆಸ್ತಿದ್ದೆ. ನಡೆಸ್ತಿರುವಾಗ ಈ ಕಾಲು ಸ್ವಂತದ ಅಲ್ಲ ಬಾಡಿಗೆ ಸ್ವಂತ ನಡೆಸ್ತೀವಿ. ಅದು ಬಾಡಿಗೆಯಲ್ಲಿ ನಡೆಸ್ತಿದ್ದೆ, ಡಿಪಾಸಿಟ್ ಮತ್ತು ಬಾಡಿಗೆ. ಇದು ಕಾಲು ನೋವು ಹೆಚ್ಚಾಗ್ತಾ ಉಂಟು. ಎಲ್ಲರೂ ನನ್ನ ಕಾಲು ನೋವು ನೋಡಿ ಎಲ್ಲರೂ ಹೇಳ್ತಿದ್ರು, ಅಣ್ಣ ನೀವು ಎಲ್ಲ ನಿಮಗೆ ಕಾಲು ನೋವು ಗುಣ ಆಗಬೇಕಲ್ಲ, ಎಲ್ಲರೂ ಹೋಗಿ ಅಣ್ಣ ನೀವು ಪ್ರಾರ್ಥನೆಗೆ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ. ಹೇಳಿದ ಕೆಲವರು ಎಷ್ಟು ವಿಷಯದಲ್ಲೆಲ್ಲ ನಾವು ಹೋಗಿ ನಾವು ಅವ್ರು ಮಾಡೋದು ಪೂಜಾ ಪುರಸ್ಕಾರ ಎಲ್ಲ ಮಾಡಿ ಹೋದರು. ಅಲ್ಲಿ ಎಲ್ಲೂ ಗುಣ ಆಗಿಲ್ಲ. ಗುಣ ಆಗಲಿಕ್ಕೋಸ್ಕರ ಅವರು ಹೇಳಿದ ಒಂದಿನ ನಾನು ಕುಡಿಲಿಲ್ಲ. ಅವತ್ತು ಆ ದಿನ ಎಲ್ಲ ದಿನ ನಾನು ಕುಡಿದಿರುವ ವ್ಯಕ್ತಿ. ಅಂದರೆ ನಾವು ಬೆಳಗ್ಗೆ ಹೋಟ್ಲು ಚಾಲು ಹೋದ್ರೆ 11 ಗಂಟೆ ಹೋಟ್ಲು ಚಾಲು, ಮರುದಿನ ಬೆಳಗ್ಗೆ 8 ಗಂಟೆಗೆ ಬಂದಾಗ್ತದೆ. ಮತ್ತು ನಾವು 24 ಕುಡ್ದೇ ಇರೋರು ನಾವು ಮುಂಬೈ ಪಟ್ಟಣದಲ್ಲಿ. ನನಗೆ ಇದು ಕಾಲು ನೋವು ತಡ್ಕೊಳ್ಳಿಕ್ಕೆ ಆಗದೆ ನಾನು ಕುಡಿತಿದ್ದೆ ಇದು. ಆಮೇಲೆ ಒಂದಿನ ಏನಾಯಿತು, DCPದು ಒಂದು ನಮ್ಮದು ಮೀಟಿಂಗ್ ಇತ್ತು. ಮೀಟಿಂಗ್ ಇರುವಾಗ ಏನಾಯಿತು, ಅದನ್ನು ನಾವು ಕುಡಿಲಿಲ್ಲ. ಹೌದು, ಮೀಟಿಂಗ್ ಇತ್ತು ಅವತ್ತು. ನಮ್ಮ ಹೋಟ್ಲರ್ದೆಲ್ಲ ಸೇರಿ ಒಂದು ಸಂಸ್ಥೆಯವರು ಸೇರಿ ಒಟ್ಟು ಮೀಟಿಂಗ್ ಇತ್ತು ಆ ದಿನ. ನಾವು ಮೀಟಿಂಗ್ ಮಾಡುವಾಗ ಏನಾಯ್ತು ಅಲ್ಲಿ ಅವತ್ತು ಕುಡಿಲಿಕ್ಕೆ ಆಗಿಲ್ಲ. ಕುಡಿಲಿಕ್ಕೆ ಒಂದು 2 ಗಂಟೆ ನಾವು ಕುಡಿಲಿಕ್ಕಿಲ್ಲ. ಅದು ಆ್ಯಕ್ಚುಲಿ ಕುಡಿ ಬಂದೇಳಿ ಮತ್ತೆ ನಶದಲ್ಲಿ ಹೋಗಲಿ ಆಗೋದಿಲ್ಲ. ಅದಕ್ಕೆ ನಾವು ಅಲ್ಲಿ ಹೋದಾಗ ಅವರು ಒಬ್ಬರು ವಾಪಸ್ ಬಂದರು. ಅವರೇ, ನಮ್ಮ ಗಾಡಿ ಉಂಟಣ್ಣ, ನೀವು ಕೂತ್ಕೊಳ್ಳಿ, ಒಂದು ಪ್ರಾರ್ಥನೆ ಬನ್ನಿ ಅಂತೇಳಿ. ಇಲ್ಲ ಅಣ್ಣ ನಾವು ಬರೋದಿಲ್ಲ ಅಂತೇಳಿ. ಅಲ್ಲಿ ಬನ್ನಿ ನನ್ನ ಗಾಡಿಗೆ. ನಾನು ಒಂಥರ ಎಣಿಸ್ಕೊಂಡು, ಇವ್ರು ಯಾಕೆ ಇಷ್ಟಲ್ಲ ನನಗೆ ಈ ರೀತಿ ಪ್ರಾರ್ಥನೆ ಬನ್ನಿ, ನಿಮ್ಮ ಕಾಲು ನಾವು ಗುಣ ಆಗ್ತದೆ, ಹೋಗಿ ಅಂತೇಳಿ. ನಾನು ಅಲ್ಲಿ ಅವರೊಟ್ಟಿಗೆ ನಾನು ಹೋದೆ. ನಾನು ನಿಮ್ಮ ಪರಿಚಯ ಇತ್ತು ಅವರಿಗೆ? ಪರಿಚಯ ಇತ್ತು. ಅವ್ರಿಗೆ ನನ್ನ ಕಾಲು ನೋವು ನೋಡಿ, ನೀವು ಅಲ್ಲಿ ಪ್ರಾರ್ಥನೆ ಬಂದರೆ ಈ ಕಾಲು ನೋವು ಗುಣ ಆಗ್ತದೆ ಅಂತೇಳಿ. ನಾನು ಹೇಳಿದೆ, ಪ್ರಾರ್ಥನೆಗೆ ಹೋಲ್ಕೊಂಡು ಹೋಗಿ ನಮ್ಮ ಇಷ್ಟೆಲ್ಲ ನಾವು ಮಾಡಿದ್ದೀವಿ, ಅದು ಗುಣ ಆಗಿಲ್ಲ, ಏನಾಗಿದೆ ಕಾಲಿನ ಪ್ರಾಬ್ಲಮ್, ಅದಕ್ಕೆ ತಲೆ ಹಾಕೊಳ್ಳಿಲ್ಲ. ನಾನು ಅಲ್ಲಿ ಪ್ರಾರ್ಥನೆ ಹೋದಾಗ ನನಗೆ ಇದು ಯಾವಾಗ ಇದು 2004ನೇ ಇಸ್ವಿ. 4ನೇ ಇಸ್ವಿ. 4ನೇ ಇಸ್ವಿಯಲ್ಲಿ ನಾನು ಹೋದಾಗ ನನಗೆ ನನಗೆ ಹೇಳಿದವರು ಕ್ರಿಶ್ಚಿಯನ್ ಯಾರಲ್ಲ. ನನಗೆ ವಿಚಿತ್ರ ಆಯಿತು. ನಾನು ಯಾತಕಪ್ಪ ನೀನು ಯೇಸು ಸ್ವಾಮಿ ನಂಬಿದ್ಯಪ್ಪ? ನಾನು ಪ್ರಶ್ನೆ ಕೇಳಿದೆ. ನನ್ನ ಕಾಲು ನೋವು ವಿಷಯದಲ್ಲಿ ನಾನು ಅದನ್ನು ಜಾಸ್ತಿ ನಾನು ಟೆನ್ಷನ್ ತಗೊಳ್ಳಿಲ್ಲ. ನೀವು ಯಾತಕ್ಕಾಗಿ ನೀವು ಯೇಸು ಸ್ವಾಮಿ ನಂಬಿದ್ದು? ಅವ್ರ ಕಷ್ಟಗಳನ್ನ ಹೇಳ್ಕೊಡ್ರು ನನ್ನ ಹತ್ರ. ಅದಕ್ಕೋಸ್ಕರ ನಂಬಿದ್ದು, ನನಗೆ ಇವತ್ತು ನನಗೆ ಒಳ್ಳೇದಾಗಿದೆ ಅಂತ ಹೇಳಿದರು. ನೀವು ನೋಡಿ ಅಲ್ಲಿ ಬನ್ನಿ ಪ್ರಾರ್ಥನೆಗೆ. ನಾನು ಅದಕ್ಕೆ ಕೆಲವರು ಪ್ರಶ್ನೆ ಅವ್ರ ಹತ್ರ ಕೇಳಿದೆ ಆ ಟೈಮಲ್ಲಿ. ಯೇಸು ಸ್ವಾಮಿ ನಂಬುವುದರಿಂದ ಏನು ನಮ್ಮ ಹೆಸರು ಚೇಂಜ್ ಮಾಡಬೇಕಾ, ಅಥವಾ ಅಲ್ಲಿ ಏನು ಕನ್ವರ್ಟ್ ಮಾಡ್ತಾರಾ, ಅಥವಾ ಬ್ರೈನ್ ವಾಶ್ ಮಾಡ್ತಾರೆ ಎಲ್ಲ ಕೇಳಿದೆ ನಾನು. ಇಲ್ಲ ಅದೇ ನಿಮ್ಗೆ ಪ್ರಾರ್ಥನೆ ಮಾಡ್ತಾರೆ, ಅಥವಾ ನೀವು ಪ್ರಾರ್ಥನೆ ನೀವು ಬನ್ನಿ, ನಿಮಗೆ ಅಲ್ಲಿ ಗುಣ ಆದರೆ ನೀವು ಬನ್ನಿ, ಗುಣ ಆಗದ್ರೆ ನೀವು ಫಾಲೋ ಮಾಡೋದು ಬೇಡ, ಬರೋದು ಬೇಡ. ನೀವು ಜಸ್ಟ್ ಬನ್ನಿ, ನೀವು ದೇವ್ರು ನಿಮ್ಗೆ ಒಳ್ಳೇದು ಮಾಡಿದ್ರು ಮಾಡ್ತಾನೆ. ನಾನು ಜಬರಸ್ತಿ ಮಾಡೋದಲ್ಲ. ನಿಮ್ಮ ಕಾಲು ನೀವು ಇಷ್ಟು ರೀತಿ ನೋವಿನಿಂದ ನೀವು ಹಾದು ಹೋಗ್ತಿದ್ದೀನಿ, ನಾನು ನೋಡ್ತಿದ್ದೀನಿ, ಅದಕ್ಕೋಸ್ಕರ ನೀವು ಬನ್ನಿ ಅಂತ ಹೇಳಿದ್ರು. ನಾನಲ್ಲಿ ಹೋದಾಗ ನನಗೆ ಆ ಮಾತು ಕೇಳುವಾಗ ನಿಮ್ಗೆ ಏನೋ ಒಂದು ಸಂತೋಷಿಕೆ ಆಯ್ತು? ಇಲ್ಲ, ನನಗೇನು ಸಂತೋಷ ಆಗಿಲ್ಲ. ಅಲ್ಲಿ ನನಗೊಂಥರ ಬೇಸರ ಆಯ್ತು. ಇವ್ರು ಈ ರೀತಿ ಯೇಸು ಸ್ವಾಮಿ ವಿಷಯ ಮಾತನಾಡೋದು. ನನ್ನ ಮನಸ್ಸಿನಲ್ಲಿ ಯೇಸು ಸ್ವಾಮಿ ಕ್ರಿಶ್ಚಿಯನ್ರ ದೇವರು ಅಂತೇಳಿ ನನ್ನ ಮನಸ್ಸಿನಲ್ಲಿ, ನನ್ನ ಮನೋಭಾವನೆ ಇದು. ನಾವು ಅಲ್ಲಿ ಯೇಸು ಸ್ವಾಮಿ ನಾವು ಇದು ಪೂಜೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿದ್ರಲ್ಲ, ಅಲ್ಲಿ ಹೋದಾಗ ಅಲ್ಲಿ ನೋಡ್ಲಿಕ್ಕೆ ಹೋದರೆ ನನಗೆ ಒಂಥರ ಪ್ರಾರ್ಥನೆ ಒಂಥರ ವಿಚಿತ್ರ ವ್ಯತ್ಯಾಸವಾಗುಂಟು. ಒಂದು ಕ್ರಿಶ್ಚಿಯನಲ್ಲಿರುವಂಥ ಪ್ರಾರ್ಥನೆ ಆಗಿರ್ಬೋದು, ಈ ಹಿಂದೂಗಳಲ್ಲಿ ಪ್ರಾರ್ಥನೆ ಆಗ್ಬೋದು, ಮುಸ್ಲಿಮ್ ಪ್ರಾರ್ಥನೆ, ಅದು ಆ ರೀತಿ ಪ್ರಾರ್ಥನೆ ಅಲ್ಲ. ಅಲ್ಲಿ ಆ ರೀತಿ ಪೂಜೆಯೂ ಅಲ್ಲಲ್ಲಿ. ಅವರು ದೇವರನ್ನು ಯಾವ ರೀತಿ ಪೂಜೆ ಮಾಡ್ತಿದ್ರು ಅಲ್ಲಿ ನೋಡಿದ್ರೆ ನನಗೆ ವಿಚಿತ್ರ ಕಾಣ್ತು. ನನಗೆ ನೆಗೆಸತೆ ಬಂತು. ಇವ್ರು ನನಗೇನು ಅಂತ ನಾನೇ ಎಂತೆಂಥ ನಾನು ವಿಷಯಗಳನ್ನು ನಾನು ಸಾಲ್ವ್ ಮಾಡಿ ಕೊಟ್ಟ ವ್ಯಕ್ತಿ. ಇವರು ಎಂತೆಂಥ ಸಮಸ್ಯೆಗಳನ್ನು ನಾನು ಸಾಲ್ವ್ ಮಾಡಿ ಕೊಟ್ಟದ ವ್ಯಕ್ತಿ. ನನಗೆ ಇವ ಬಂದ್ಕ ನನಗೆ ಈ ರೀತಿ ಅವ ಹೇಳಿದ್ರೆ ಇವೇ ನನಗೆ ಮತ್ತು ನನ್ನ ಮನಸ್ಸಲ್ಲಿ ಅಲ್ಲೋಲ ಕಲಲ್ಲ ಹಿಡಿತೀವಿ. ಇವನಿಗೆ ಈಗ ಹೊರಗಡೆ ಹೋದ್ರೆ ನಾನು ಹೊಟ್ಟೆ ಹೊಡಿತೀನಿ ಅಂತೇಳಿ ನನ್ನ ಮನಸ್ಸಿನಲ್ಲಿ ಈ ವ್ಯಕ್ತಿಗೆ ನಾನು ಹೊರಗಡೆ ಹೋಗಿ ಗ್ಯಾರಂಟಿ ಬಿಟ್ಟು ಹೊಡಿತೀನಿ. ಇವು ಕಾಲು ನೋವು ಗುಣ ಆಗ್ತದೆ ಇಲ್ಲಿ ಕರ್ಕೊಂಬಂದು ನನಗೆ ಇಲ್ಲಿ ತೋರಿಸುವಂಥ ವಿಷಯ ನೋಡಿ ನನಗೆ ವಿಚಿತ್ರ ಕಾಣ್ತಾ ಉಂಟು, ನನಗೆ ಸಮಸ್ಯೆ ಕಾಣ್ತಾ ಉಂಟು. ನನಗಿದು ಸರಿಯಾಗಿ ಕಾಣಲಿಲ್ಲ. ಕಾಣಲಿಕ್ಕೆ ನಾನೇನು ಮಾಡಿದೆ, ಹಿಂದ್ಗಡೆ ಹೋಗಿ ಕೂತ್ಕೊಂಡೆ. ಇವರೆಲ್ಲರೂ ದೇವರನ್ನು ಆರಾಧನೆ ಮಾಡ್ತಿದ್ರು, ಇದು ಮಾಡ್ತಿದ್ರು, ಅವರ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ರು. ನನಗೆ ಯಾರು ಪ್ರಾರ್ಥನೆ ಮಾಡಲಿಲ್ಲ. ಆದರೆ ಒಂದು ರೀತಿಯ ಹಿಂದ್ಗಡೆ ಕೂತಾಗ ನನ್ನ ಶರೀರದ ಮೇಲೆ ಒಂದು ರೀತಿ ಒಂಥರ ಸ್ಪರ್ಶ. ಈಗ ನಿಮಗೆ ಫ್ಯಾನ್ ತಿರುಗ್ತೇ ಉಂಟು, ಫ್ಯಾನಿನ ಗಾಳಿ ನಿಮ್ಮ ಮೈಯಲ್ಲಿ ಸ್ಪರ್ಶ ಆದಾಗ ಯಾವ ರೀತಿ ನಿಮಗೆ ಸ್ಪರ್ಶ ಆಗ್ತದೆ ಅಲ್ಲ, ಗಾಳಿಯ ಸ್ಪರ್ಶ ಅನುಭವ ಆಗ್ತದೆ ಅಲ್ಲ, ಅದು ನೀವು ಗಾಳಿ ಕಣ್ಣಿಗೆ ತೋರುವುದಿಲ್ಲಲ್ಲ, ಗಾಳಿಯ ಸ್ಪರ್ಶ ನಿಮ್ಮ ಶರೀರದ ಮೇಲೆ
ಅದು ಪರಿಣಾಮ ಬೀರಿದರೆ ನಿಮಗೆ ಗೊತ್ತಾಗ್ತದೆ ಗಾಳಿಯ ಸ್ಪರ್ಶ ಅಂತೀರಲ್ಲ, ಆ ರೀತಿ ನನ್ನ ಶರೀರದ ಮೇಲೆ ಆ ರೀತಿ ಒಂದು ಬೆಂಕಿಯ ಸ್ಪರ್ಶ, ಬೆಂಕಿಯಾದ ಒಂದು ಸ್ಪರ್ಶ, ಈ ಬೆಂಕಿಯ ಗಾವು ಗೊತ್ತಾಗ್ತದೆ ನಿಮಗೆ, ಆ ರೀತಿಯ ಸ್ಪರ್ಶ ಶರೀರದ ಮೇಲೆ ನನ್ನ ನರನಾಡಿಗಳ ಮೇಲೆ ಚಲಿಸ್ತಾ ಇರುವಂತ ಅನುಭವ ನಾನು ನೋಡಿದೆ ಅಲ್ಲಿ. ನನಗೆ ಪ್ರಾರ್ಥನೆ ಮಾಡಲಿಲ್ಲ, ಅಲ್ಲಿ ಪ್ರಾರ್ಥನೆ ಅಲ್ಲಿ ಮಾಡ್ತಿದ್ದೆ, ಅಲ್ಲಿ ಊರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ನಾನು ಹೇಳ್ತಿದ್ದೆ ಇದು ಯಾವ ರೀತಿಯಪ್ಪ ಪೂಜೆ ಅಂತೇಳಿ. ನಾನು ಅವ್ರದಕ್ಕೆ ಎಷ್ಟೋ ವಿಷಯಗಳು ನಾನು ಅಲ್ಲಿ ತರ್ಕ ಮಾಡಿದೆ. ನೀವು ಈ ಪ್ರಾರ್ಥನೆ ಹೋಗುವುದು ಯಾತಕ್ಕೆ? ಅವ್ರು ಹೇಳಿದ್ರೆ ನಿಮಗೆ ಅರ್ಥ ಆಗ್ತದೆ, ಈಗ ನಾನು ಈ ವಿಷಯ ಏನು ಹೇಳುವುದಿಲ್ಲ, ನಿಮಗೆ ಋಗ್ವೇದ, ಅಥರ್ವೇದ, ಸಾಮವೇದ, ಯಜುರ್ವೇದಗಳಲ್ಲಿ ಯಾವ ಗ್ರಂಥಗಳಲ್ಲಿ ಯಾರ ವಿಷಯ ಬರೆಯಲ್ಪಟ್ಟಿದೆಯೋ ಆ ವಿಷಯದಲ್ಲಿ ನಿಮ್ಗೆ ನಾನು ತಿಳಿಸೋದು, ನಾನು ನಿಮಗೆ ಈ ಬಿಡಿಸಿ ಏನು ಹೇಳೋದಿಲ್ಲ, ನೀವು ಅಲ್ಲಿ ಬನ್ನಿ. ಅಲ್ಲಿ ಬಂದಾಗ ನನಗೆ ಆ ಅನುಭವ ಅಂತ ಹೇಳಿದ್ರೆ ಈ ಬೆಂಕಿಯ ಒಂದು ಸ್ಪರ್ಶದ ಅನುಭವ, ಈ ನರನಾಡಿಗಳಲ್ಲಿ ಶರೀರದಲ್ಲಿರುವಂಥ ಎಲ್ಲ ನರನಾಡಿಗಳು ಓಪನ್ ಆಗುವಂಥ ಅನುಭವ ನಾನು ನೋಡಿದಲ್ಲಿ. ಒಳಗಿಂದ ಒಳಗೆ, ಹೌದು, ಶರೀರದಲ್ಲಿ ಒಳಗಿರುವಂಥ ನರನಾಡಿಗಳು ಒಳಗಡೆಯಿಂದ ಒಳಗೆ ಓಪನ್ ಆಗುವಂಥ ಅನುಭವಗಳನ್ನು, ಈ ಗಂಟು ನೋವು, ಫುಲ್ಲು ಗಂಟು ನೋವು ಇರುವಂಥ ಅನುಭವಗಳು ನನಗೆ ಆ ಗಂಟಿನಲ್ಲಿರುವಂಥ ಈ ಒಂದು ನೀರು ಹೋಗ್ತಿರುವಂಥ ಒಂದು ಕಣಿವೆಗೆ ನಾವು ಕಟ್ಟಾಕಿದ್ರೆ ಏನಾಗ್ತದೆ, ಅಲ್ಲಿ ಬ್ಲಾಕ್ ಆಗ್ತದಲ್ಲ, ನೀರು ಹರಿಯುವುದಿಲ್ಲ ಮುಂದೆ ಅಲ್ಲ. ಅದು ನಮ್ಮ ಶರೀರದಲ್ಲಿ ನನ್ನ ರಕ್ತ ನರನಾಡಿಗಳು ಇಲ್ಲಿ ಚಲಿಸ್ತಿರೋ ಇಲ್ಲದ ಒಂದು ನರನಾಡಿಗಳು ಚಲಿಸುವಂಥ ಅನುಭವವನ್ನು, ನರನಾಡಿಗಳಲ್ಲಿ ರಕ್ತ ಹರಿಯುವಂಥ ಅನುಭವಗಳನ್ನು ನಾನು ಆ ದಿನ ನೋಡಿದೆ, ಅನುಭವಿಸಿದ್ದೀನಿ. ಆದ್ರೆ ನೀವು ನೆಗಾಡ್ತಾ ಇದ್ದೀರಾ? ನಾನು ನೆಗಾಡ್ತಿದ್ದೆ. ನನ್ನ ಶರೀರದಲ್ಲಿ ಈ ರೀತಿ ಕೆಲಸಗಳು ಆಗ್ತಾ ಉಂಟು, ಅಲ್ಲಿ ಪ್ರಾರ್ಥನೆ ಆಗ್ತಾ ಉಂಟು, ಇಲ್ಲಿ ನನ್ನ ಶರೀರದ ಮೇಲೆ ಈ ರೀತಿಯ ಅನುಭವಗಳನ್ನು ನಾನು ನೋಡಿದೆ. ನನಗೆ ಯಾವ ವಿಷಯ ಗೊತ್ತಿಲ್ಲ, ಯೇಸು ಸ್ವಾಮಿ ವಿಷಯ, ಆ ವಿಷಯ, ಈ ವಿಷಯ ನನಗೆ ಯಾರು ಹೇಳಲಿಲ್ಲ. ಯೇಸು ಸ್ವಾಮಿ ವಿಷಯ ನನಗೆ ಗೊತ್ತೂ ಇಲ್ಲ. ಅಲ್ಲಿ ಪ್ರಾರ್ಥನೆ ಅಂತ ಕರ್ಕೊಂಡು ಹೋದ್ರೆ ನನ್ನ ಶರೀರದ ಮೇಲೆ ಈ ರೀತಿ ಪರಿಣಾಮ ಬೀರಿದೆ. ಬೀರಿದ ಕೂಡ ನಾನೆಂತ ಮಾಡಿದೆ, ನಾವು ಶರೀರದಲ್ಲಿರುವಂಥ ಭಾವನೆಗಳು, ಹಾವಭಾವಗಳು, ಸ್ವಭಾವಗಳು ನನ್ನ ದಿನದಿಂದ ದಿನಕ್ಕೆ, ಅಲ್ಲಿ ಪ್ರಾರ್ಥನೆ ಹೋಗಿ ಬಂದ ಮೇಲೆ ಮನೆ ಬಿಟ್ಟು ನನಗೆ ಅವರು ಮಾತಾಡಲಿಲ್ಲ, ನನಗೆ ತುಂಬ ಅವ್ರ ಮೇಲೆ ಬೇಸರ ಆಗಿದ್ದಂಥ ವ್ಯಕ್ತಿ. ನನಗೆ ಭಾವನೆಗಳು, ನನ್ನ ಮನಸ್ಸಲ್ಲಿರುವಂಥ ಉದ್ರೇಕಗಳು ಅಂದರೆ ಸಿಟ್ಟು, ಕೋಪ, ಕ್ರೋಧ, ಮದ, ಇದೇನು ತಮ್ಮ ಇರುವಂಥ ಶರೀರದಲ್ಲಿ ಪಂಚೇಂದ್ರಿಯಗಳಲ್ಲಿ ಇರುವಂಥ ಎಲ್ಲ ಹಾವಭಾವಗಳು ಉಂಟಲ್ಲ, ಆಟೋಮೆಟಿಕ್ ಆಗಿ ನನಗೆ ಬದಲಾವಣೆ ಆಯ್ತು. ನನಗೆ ಒಂದು ಪ್ರಾರ್ಥನೆ ಹೋದ ದಿವಸ, ಒಂದು ಪ್ರಾರ್ಥನೆ ಹೋಗಿ, ನನಗೆ ಯಾರು ಪ್ರಾರ್ಥನೆ ಮಾಡಲಿಲ್ಲ. ನಾನಲ್ಲಿ ಹೋಗಿ ಅವರು ಮಾಡುವಂಥ ಪ್ರಾರ್ಥನೆ ನೋಡಿದ್ದಷ್ಟೇ, ನನಗೆ ಯಾರು ಪ್ರಾರ್ಥನೆ ಮಾಡಲಿಲ್ಲ, ಕೈ ಇಡಲಿಲ್ಲ, ಏನು ಮಾಡಲಿಲ್ಲ. ನನ್ನ ಬರುವುದಿಲ್ಲ ಯಾರು ಪ್ರಾರ್ಥನೆ ಮಾಡಲಿಕ್ಕೆ. ಅವ್ರು ಕರ್ಕೊಂಡು ಹೋಗೋದು ವ್ಯಕ್ತಿ ಸತ್ಯ ಅವ್ನಿಗೆ ಹೆದರಿಕೆ ಉಂಟು, ಅರ್ಥಲ್ಲ. ಅಂಥವ್ರು ಕರ್ಕೊಂಡು ಹೋಗಿದ್ದಾನೆ, ಬಂದಿದ್ದ ನಾನು ಬಿಟ್ಟಿದ್ದೆ, ಅವ್ನ ಗಾಡಿ ತಂದು ಬಿಟ್ಟಿದ್ದಾನೆ, ಮತ್ತೆ ಮಾತಾಡಲಿಕ್ಕೆ ಬರಲಿಲ್ಲ. ಅದು ನನ್ನಲ್ಲಿರುವಂಥ ಭಾವನೆಗಳು. ನಾನು ಅಲ್ಲಿ ಯಾವತ್ತು ನಮ್ಮ ವೈಟರ್ಸ್ಗಳೆಲ್ಲ ಬಂದು ಹೇಳ್ತಾರೆ, ಅಣ್ಣ ಡ್ರಿಂಕ್ಸ್ ತಂದು ಕೊಡ್ಲಿಕ್ಕೆ ಹೇಳ್ತಿದ್ರು, ಡ್ರಿಂಕ್ಸ್ ತಂದು ಕೊಡ್ಲಿಕ್ಕೆ ಹೇಳಿದ್ರೆ ನಾನು ಈಗ ಬೇಡ, ಈಗ ಬೇಡ, ಹೀಗೆ ಅದು ನಿಮ್ಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಆಟೋಮೆಟಿಕ್ ನನ್ನಲ್ಲಿರುವಂಥ ಮನಸ್ಸಿನಲ್ಲಿರುವಂಥದ್ದು ಬರುವಂಥ ಆಸೆಗಳು ನನಗೆ ವಿರೋಧ ಮಾಡ್ತಿಂಟು. ಈಗ ನಂಗೆ ಕುಡಿಲಿಕ್ಕೆ ಆಸೆ ಆಗ್ತಾ ಇದೆ, ಅದು ನಾನು ವಿರೋಧ ಮಾಡ್ತೀನಿ, ಬೇಡ, ಈಗ ಬೇಡ, ಈಗ ಬೇಡ. ನಾನು ಎಷ್ಟು ನನ್ನ ಮನಸ್ಸೇ ಬರೋದಿಲ್ಲ ಕುಡಿಲಿಕ್ಕೆ. ನನ್ನ ಕಾಲಿರುವಂಥ ನೋವಿನ ಅನುಭವ ಹೋಯಿತು, ಕುಡಿಯುವಂಥ ಅನುಭವ ಹೋಯಿತು. ನಾನು ಹೋಟ್ಲಲ್ಲಿ ಲೇಡೀಸ್ ಬಾರ್ ನಡೆಸ್ತಿರುವ ಬಾಂಬೆಯಲ್ಲಿ ಕೆಲವರು ಜನರಿಗೆ ಗೊತ್ತಿರ್ಬೋದು. ಲೇಡೀಸ್ ಬಾರ್ ನಡೆಸುವಾಗ ಅಲ್ಲಿ ನಾವು ಪೆಟ್ಟು ಗಲಾಟೆ ಮಾಡದಿದ್ದರೆ ಲೇಡೀಸ್ ಬಾರ್ ನಡೆಸಲಿ ಆಗೋದಿಲ್ಲ, ದಿನ ಪೆಟ್ಟಾಗ್ತದೆ. ದಿನ ಬರುವಂಥ ಅಲ್ಲಿ ಜನರು ಬರುವುದು ಪೂರ ಗುಂಡಗಳೇ, ಆ ಹೋಟ್ಲಿಗೆ ಬರುವವರು ಪೂರ ಸ್ಮಗ್ಲರು, ಗುಂಡಗಳೇ ಬರೋದು. ಅಲ್ಲಿ ದಿನ ಪೆಟ್ಟಾಗ್ತದೆ, ಕತ್ತಿ ಪೆಟ್ಟು, ಎಲ್ಲ ಪೆಟ್ಟಾಗ್ತದೆ ಅಲ್ಲಿ. ಆ ಪೆಟ್ಟು ನಾವು ದಿನ ಮಾಡಲೇಬೇಕಲ್ಲಿ. ಏನಾದರೂ ಒಂದು ತಪ್ಪು ಮಾಡಿದವರು ನಾವು ಹೊರಗಡೆ ಬಂದು ಮಾಡಿದ್ದೀವಿ. ಅಂಥ ವ್ಯಕ್ತಿ, ನನಗೆ ಸಿಟ್ಟಿನ ಅನುಭವ ಇಲ್ಲ, ಅಲ್ಲಿ ಆ ದಿನವೂ ಗಲಾಟೆ ಆಯ್ತು. ನನಗೆ ಸಿಟ್ಟು ಬರೋರು ಸಮಾಧಾನ ಮಾಡಿ ಪ್ರೀತಿ ಮಾಡಿ ಕಳಿಸಿಕೊಟ್ಟೆ. ನನಗಿದೇನಪ್ಪ ಈ ರೀತಿ ನನ್ನ ಶರೀರದ ಮೇಲೆ ಈ ರೀತಿ ಒಂದು ಕಾರ್ಯ ಮಾಡಿದೆ, ಇದು ಏನಿದು? ನಾನು ಜಸ್ಟಲ್ಲಿ ಪ್ರಾರ್ಥನೆಗೆ ಹೋದೆ, ನನ್ನ ಜೀವಿತದಲ್ಲಿ ಈ ರೀತಿ ಬದಲಾವಣೆಗೆ ಬರಲಿಕ್ಕೆ ಕಾರಣ ಏನು? ಏನಾದ್ರು ಕಾರಣ ಆಗಬೇಕಲ್ಲ. ಹೌದೌದು. ನಾನು ಚಿಕ್ಕವನಿಂದಲೇ ನಾನು ಏನೆಲ್ಲ ಮಾಡಿ ಬಂದೆ, ಆದರೆ ಸಡನ್ಲಿ ಇದು 2004ನೇ ಇಸ್ವಿಯಲ್ಲಿ ಈ ಒಂದು ಎಷ್ಟೊಂದು ಪ್ರಾರ್ಥನೆ ಹೋಗಿ ನಾನು ಎಷ್ಟೋ ಪೂಜೆಗಳನ್ನು ಮಾಡಿದ್ದೀನಿ, ಎಷ್ಟೋ ನನ್ನ ವೈಯಕ್ತಿಕವಾಗಿ ನಾನು ಹರಕೆಗಳನ್ನು ಏನೆಲ್ಲ ಮಾಡಿದ್ದೀನಿ ನಾನು. ಆದರೆ ನನ್ನ ಜೀವಿತದಲ್ಲಿ ನನ್ನ ಹೊಸ ಅನುಭವ, ನನ್ನ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆ ಆ ದಿನ ನೋಡಿಕೊಂಡೆ. ಆ ದಿನ ನೋಡಿಕೊಂಡ್ರ ಮೇಲೆ ನನಗೇನಾಯಿತು, ಒಂದಿನ ಹೀಗೆ ಮತ್ತೊಬ್ಬರು ಕರೆದ್ರು, ಇಲ್ಲಿ ಮೀಟಿಂಗ್ ಆಗ್ತದೆ ಅಂತೇಳಿ ಮೀಟಿಂಗಿಗೆ ನಾನು ಕರೆದ್ರು. ಆ ಮೀಟಿಂಗನ್ನು ಹೋದಾಗ ನನಗೆ ಇದರಲ್ಲಿ ಏನಪ್ಪ, ಯೇಸು ಕ್ರಿಸ್ತನ ವಿಷಯದಲ್ಲಿ ಇಷ್ಟು ಹೇಳಬೇಕಾದ್ರೆ, ಯೇಸು ಕ್ರಿಸ್ತನ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಯೇಸು ಕ್ರಿಸ್ತನ ವಿಷಯದಲ್ಲಿ ಹೋದಾಗ ಇಷ್ಟು ಅನುಭವಗಳು ಬದಲಾವಣೆ ಆಗಬೇಕಾದ್ರೆ ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತೇಳಿ ನಾನು ಬೈಬಲ್ ತೊಗೊಂಡು ಓದಲಿಕ್ಕೆ ಹಿಡಿದೆ. ಓಕೆ. ಬೈಬಲ್ ತೊಗೊಂಡು ಓದಲಿಕ್ಕೆ ಹಿಡಿದಾಗ ನಾನು ಸೀದಾ ನನ್ನ ಮನೆಗೆ ಬಂದೆ. ನಾನು ಆ ಬೈಬಲ್ ತೊಗೊಂಡು ನಾನು ಹೆಂಡತಿಗೆ ಇದೆಲ್ಲ ಹೇಳಲಿಲ್ಲ, ಕುಟುಂಬದಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನಲ್ಲಿ ಬದಲಾವಣೆ, ನನ್ನಲ್ಲಿರೋ ಕಾಲು ನೋವು ನನ್ನ ಹೆಂಡತಿಗೆ ಏನೂ ಹೇಳಲಿಲ್ಲ. ಮನೆಗೆ ಬಂದಾಗ ನನ್ನ ಹೆಂಡತಿ ಹೇಳಿದ್ರೆ ನಾನು ಇವ್ರಿಗೆ ಏನು ಹುಚ್ಚಿಗೆ ಚಿಡಿದಿದೆ ಅಂತೇಳಿ ಬೈಬಲ್ ಇಟ್ಕೊಂಡು ಬಂದಾಗ, ಬೈಬಲ್ ಚಿಕ್ಕ ಬೈಬಲ್ ಹಿಡ್ಕೊಂಡಲ್ಲಿ ಹೋದಾಗ ಇವರು ಓದ್ತಾರೆ. ಯಾವತ್ತೂ ಬಾಂಬೆಯಿಂದ ಬರುವಾಗ ನಾನು ವಿಸ್ಕಿ ಬ್ರ್ಯಾಂಡಿ ತಂದು ಕುಡಿದು ಪೂಜಾ ಪುರಸ್ಕಾರ ಮುಂದಿನ ವಿಷಯಗಳು ಮಾತಾಡ್ತಾರೆ, ಸ್ನಾನ ಮಾಡ್ತಾರೆ,
ಈ ರೀತಿ ಮಾಡುವಂಥ ವ್ಯಕ್ತಿ ಇವತ್ತು ಒಂದು ಪುಸ್ತಕ ಇಟ್ಕೊಂಡು ಹೋಗ್ತಾರೆ. ನಾನು ಆ ಪುಸ್ತಕದೊಳಗೆ ಏನು ಉಂಟು, ಅದು ಏನು ಬರೆಯಲ್ಪಟ್ಟಿದೆ ಅಥವಾ ಎಂತ ಏನು ಅದ್ರದ್ದು ವಿಶೇಷ ನೋಡಿ ಓದ್ಲಿಕ್ಕೆ ಹಿಡಿತಾನಲ್ಲಿ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ನಾನು ಓದ್ಲಿಕ್ಕೆ ಹಿಡಿದಾಗ ನನಗೆ ಅಲ್ಲಿರುವ ವಚನದ ಮೂಲಕ ನನಗೆಲ್ಲ ಅನುಭವಗಳಾಯ್ತು. ನನಗೆ ಸ್ವಂತ ಅನುಭವ, ಯಾರು ಹೇಳಿದ್ದಲ್ಲ, ಯಾರು ಹೇಳಿಕೊಡ್ಲಿಲ್ಲ. ನನಗಲ್ಲಿನ ಅನುಭವ. ದೇವರು ಅಂದರೆ ಏನು? ನಾವು ಎಲ್ಲ ಮನುಷ್ಯ, ಈ ಲೋಕದ ಎಲ್ಲ ಮನುಷ್ಯ ದೇವರು ಒಬ್ಬನೇ ಅಂತ ಹೇಳ್ತೀವಿ. ಒಬ್ಬನೇ ದೇವರು ಅಂತೇಳಿ, ಒಂದೇ ಜಾತಿ, ಒಬ್ಬನೇ ದೇವರು, ಒಂದೇ ಮತ ಅಂತ ಉಂಟು. ಒಬ್ಬನೇ ಸತ್ಯ ದೇವರು ಯಾರು? ಭೂಲೋಕ ಅಂದರೆ ಏನು, ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು, ದೇವದೂತ ಅಂದರೆ ಏನು, ಭೂತಗಣಗಳಂದ್ರೆ ಏನು, ಇದೆಲ್ಲ ನಿಮಗೆ ಗೊತ್ತು. ಅದರಲ್ಲಿ ಬರೆಯಲ್ಪಟ್ಟಿದೆ. ಮತ್ತೇನು ಬರೆಯಲಿಲ್ಲ ಅಲ್ಲಿ. ಯಾವ ಜಾತಿ ಬಗ್ಗೆ ಬರೆಯಲಿಲ್ಲ, ಯಾವ ಧರ್ಮದ ಬಗ್ಗೆ ಬರೆಯಲಿಲ್ಲ. ದೇವರು ಅಂದರೆ ಯಾರು, ಮನುಷ್ಯ ಅಂದರೆ ಯಾರು, ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದಿದ್ದ ಕಾರಣ ಏನಂತೇಳಿ. ಹೌದು. ಇದನ್ನು ಹೆಂಡತಿ ನನಗೆಲ್ಲ ಮನೆಗೆಲ್ಲ ಹೋದಾಗ ಹೆಂಡತಿಗೆಲ್ಲ ಭಯಂಕರ ಇವಳಿಗೆ ಇದಾಯ್ತು. ಏನು ಬಾಂಬೆ ಹೋಗಿ ಅವ್ರಿಗೆ ಏನು ಮಾಡಿದ್ದಾರೆ, ಅವ್ರ ಕಾಲಿನಲ್ಲಿ ಗುಣ ಆಗಿದೆ, ಮತ್ತು ಅವರಲ್ಲಿ ಇರೋದು ಕುಡ್ಕ ಹೋಗಿದೆ. ಆದರೆ ಅವಳು ಒಂದ್ಸರಿ ಏನೋ ಕನ್ಫ್ಯೂಷನ್, ಏನೋ ಅವ್ರ ಮೈಂಡ್ ಏನೋ ಡೈವರ್ಸ್ ಆಗಿದೆ ಅಂತೇಳಿ. ಇದು ಬಾಂಬೆಲಿ ಇರುವಾಗ ಇದು ಬಾಂಬೆ ಊರಿಗೆ ಬಂದೆ ನಾನು ಸೀದಾ. ಊರಿಗೆ ಬಂದಾಗ ನನ್ನ ಹೆಂಡತಿ ಕೆಲವು ಮಿಸ್ಗೈಡ್ ಆಯಿತು ಸ್ವಲ್ಪ. ನಾನು ಹೇಳಿದೆ, ನೋಡು, ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಒಡೆಯನಾಗಿ ನಾನು ಸ್ವೀಕಾರ ಮಾಡಿದ್ದೀನಿ. ಇದು ಯಾವಾಗ ಬ್ರದರ್? ಈಗ ನೀವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂದ್ರೆ ನೀವು ಬೈಬಲ್ ತಕೊಂಡು ಮನೆಗೆ ಬಂದಿದ್ದೀನಿ. ಹೌದು, ಅವಾಗ ಬೈಬಲ್ ಓದಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನೀವು ಪ್ರಾರ್ಥನೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ನಾ ಪ್ರಾರ್ಥನೆಯಲ್ಲಿ ಹೋದೆ, ಅಲ್ಲೇ ದೊಡ್ಡ ಬೈಬಲ್ ಪ್ರಾರ್ಥನೆಯಲ್ಲಿ ಹೋದೆ ಅಲ್ಲಿ ಬಾಂಬೆಲಿ. ಹೌದು, 2004ರಲ್ಲಿ. ಹೌದು, ಯಾವಾಗ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೌದು, ಹೋಗಿದ್ದು 2 ಸರಿ ಹೋಗಿದ್ದೀನಿ ಅಷ್ಟೇ. ಓಕೆ. ಮತ್ತು ನಾನು ವಚನ ಓದ್ಲಿಕ್ಕೆ ಹಿಡಿದೆ, ಬೈಬಲ್ ಓದ್ಲಿಕ್ಕೆ ಹಿಡಿದೆ. ನಮಗೆ ಏನು ಬೇಕಾದ್ರೆ ನಾನು ಓದಿದ್ದೀನಿ. ಬೈಬಲ್ ಸಹ ನಾನು ಪೂರ ಓದಲಿಲ್ಲ, ಆವಾಗ ಸ್ವಲ್ಪ ಮಾತ್ರ ಓದಿದ್ದು. ಅಂದರೆ ದೇವರು ಏನು, ಮನುಷ್ಯ ಅಂದರೆ ಏನು, ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದೆ ಆತಕ್ಕೆ. ಸಮಾಜ ಪುಸ್ತಕ ಉಂಟು, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಉಂಟು, ಕ್ರೀಶ ಕ್ರೀಪು ಉಂಟು. ನಾನು ಎಲ್ಲದಕ್ಕೂ ನಾನು ಟ್ಯಾಲಿ ಮಾಡಲಿಕ್ಕೆ ಹೊಡೆದಾಗ ಯೇಸು ಕ್ರಿಸ್ತನ ವಿಷಯದಲ್ಲಿರುವಂಥ ಗುಣಲಕ್ಷಣಗಳು, ದೇವರಲ್ಲಿರುವಂಥ ಗುಣಲಕ್ಷಣಗಳು, ಮನುಷ್ಯನು ಕೆಟ್ಟತನಕ್ಕೆ ಇಳಿಲಿಕ್ಕೆ ಕಾರಣ ಏನು, ದೇವರು ಅಂದರೆ ಯಾರು, ಸೈತಾನ್ ಅಂದರೆ ಯಾರು, ದುಷ್ಟಶಕ್ತಿಗಳಂದ್ರೆ ಯಾರು, ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಾನು ಸ್ಟಾರ್ಟ್ ಆದೆ. ಅದು ನನಗೆ ಮನೆಯಲ್ಲಿ ನಮ್ಮ ಹೆಂಡತಿಯಲ್ಲಿ ಕೆಲವು ದುಷ್ಟಶಕ್ತಿಗಳು ಆಳ್ತಿತ್ತು. ಅದರಿಂದ ಸಮಸ್ಯೆಗಳು ಅಲ್ಲಿ ಸ್ಟಾರ್ಟ್ ಆಗಿದೆ. ನನಗೆ ಗೊತ್ತಿರಲಿಲ್ಲ ಆವಾಗ. ಆ ದುಷ್ಟಶಕ್ತಿ ಅಲ್ಲಿರುವಾಗ, ಆಳ್ತಿರುವಾಗ, ನಾನು ಯೇಸು ಕ್ರಿಸ್ತರ ವಿಷಯದಲ್ಲಿ ನಾನು ಅಲ್ಲಿ ಅವಳಿಗೆ ಹೇಳ್ತಿರುವಾಗ ಅವಳು ಬಿದ್ದು ಹುಡುಕ್ಲಿಕ್ಕೆ ಹಿಡಿದ್ಲು. ನೀವು ಮನೆಯಲ್ಲಿ ಒಬ್ಬನೇ ಯೇಸು ಕ್ರಿಸ್ತರ ವಿಷಯದಲ್ಲಿ ಹೇಳ್ತಿರುವಾಗ ಅವಳು ಬಿದ್ದು ಹುಡುಕ್ಲಿಕ್ಕೆ ಹಿಡಿದ್ಲು, ಬಬ್ಬೆ ಹಾಕಿ ಹಿಡಿದ್ರು. ನಾನು ಯಾಕೆ ನನ್ನ ರೋಮನ ಸರ್ತಾ ಇದ್ದೇನಪ್ಪ ಬಿದ್ದು ಹುಡುಕ್ಲಿಕ್ಕೆ ಹಿಡಿದು ಕಾರಣ ಅಂತೇಳಿ. ಆಮೇಲೆ ಏನಾಯ್ತಲ್ಲ ಸೀದಾ ಅವಳು ಹೇಳ್ತಾರೆ, ನನಗೆ ನೀವು ಯೇಸು ಮಿಸಿ ಹೇಳಿದ್ರು, ನನ್ನ ಹೊಟ್ಟೆಲಿ ಗೊತ್ತಲ್ಲ ರೋಗಗಳು, ಕಾಯಿಲೆಗಳು, ಅದು ಗರ್ಭಕೋಶದ ಪ್ರಾಬ್ಲಮ್ ಇತ್ತು. ಡಾಕ್ಟರ್ ಹೇಳಿದರು ಇದು ಗರ್ಭಕೋಶ ಆಪರೇಷನ್ ಮಾಡಲೇಬೇಕಂತೇಳಿ. ಆಮೇಲೆ ಅದು ನಾನು ಜಸ್ಟ್ ನನಗೆ ಪ್ರಾರ್ಥನೆ ಮಾಡಲಿ ಅನಿಸುತ್ತೆ. ನಾನು ಯೇಸು ಸ್ವಾಮಿ ವಿಷಯ, ಯೇಸು ಸ್ವಾಮಿ ದೇವರ ಒಬ್ಬನೇ ಮಗ, ಅಂದರೆ ದೇವರು ವಚನ ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯತ್ವ ಅಂದರೆ ನಿತ್ಯ ಜೀವಕ್ಕೆ ಸೇರಲ್ಪಡಬೇಕಂತೇಳಿ ಯೇಸು ಕ್ರಿಸ್ತರ ಮೂಲಕ ನಮ್ಮ ಈ ಲೋಕದ ಪ್ರತಿಯೊಬ್ಬ ಮಾನವನ ರಕ್ಷಣೆ ಆಗಬೇಕಂತ ಕಳಿಸಿಕೊಟ್ಟಿದ್ದಾನೆ. ಆ ವಚನಗಳು ನಾನು ಹಿಡ್ಕೊಂಡು ಓದ್ತಿರುವಾಗ ಅವಳಲ್ಲಿರುವ ಎಲ್ಲ ರೋಗಗಳು ತನ್ನಿಂದ ತಾನೇ ಬಿಟ್ಟು ಹೋಗಿದ್ದು ನಾನು ಸ್ವಂತ ಕಣ್ಣಿನಿಂದ ನೋಡಿದ್ದು ಅನುಭವ. ಇಲ್ಲಿ ಅವಳು ಬಿಟ್ಟು ಹೋಗಿದ್ದ ಅನುಭವ ನಾನು ನೋಡಿದ ಕೂಡಲೇ ನನಗೆ ವಿಚಿತ್ರ ಇದೇನಪ್ಪ ಇಷ್ಟು ಈ ರೀತಿ ಡಿಫ್ರೆನ್ಸ್, ಇಷ್ಟು ಮೆರಕಲ್ ಆಗ್ಬಿಟ್ಟು ಸಡನ್ಲಿ ಅಂತೇಳಿ. ನನಗೆ ಯಾರು ಗುರುತ ಪರಿಚಯ ಇರಲಿಲ್ಲ. ಯಾರು ಬಂದು ನನಗೆ ಕ್ರಿಶ್ಚಿಯನ್ರಾಗಲಿ ಯಾರು ಬಂದು ನನಗೆ ಹೇಳಿಕೊಡ್ಲಿಲ್ಲ, ಇದು ಯೇಸು ಸ್ವಾಮಿ ನಂಬಿ, ಯೇಸು ಸ್ವಾಮಿ ನಂಬಿ ಅಂತೇಳಿ. ನಾನು ಎಷ್ಟೆಲ್ಲ ವಚನಗಳನ್ನು ಓದಿದೆ, ಯೇಸು ಸ್ವಾಮಿ ವಿಷಯದಲ್ಲಿ ನಾನು ನೋಡಿದೆ, ಯೇಸು ಸ್ವಾಮಿ ವಿಷಯದಲ್ಲಿ ಹೇಳಿದೆ. ಅಲ್ಲಿ ನನ್ನ ಹೆಂಡತಿ ಜೀವಿತದಲ್ಲಿ ಮೆರಕಲ್ ಆಗಲಿ ಹಿಡಿಯಿತು, ನನ್ನ ಕುಟುಂಬ ಜೀವಿತ ಆದಿನಿಂದ ಮೆರಕಲ್ ಆಗಲಿ ಹಿಡಿಯಿತು, ನನ್ನ ಕಾಲು ನೋವು ಆದಿನ ಗುಣ ಆಯ್ತು ಹೇಳಿದ್ನಲ್ಲ ನಿಮಗೆ, ಕಾಲು ನೋವು ಗುಣ ಆಯ್ತು, ಕುಡ್ಕತನ ಬಿಟ್ಟು ಹೋಯ್ತು, ಕೋಪ ಸಿಟ್ಟು ಮದ ಎಂತೆಲ್ಲ ಮಾಡ್ತಿದ್ದೆ. ನಾನು ಸಿಟ್ಟು ಅಂದರೆ ನನ್ನ ಜನರು ನನ್ನ ಕಣ್ಣಿಟ್ಟು ನೋಡಿದ್ರೆ ಪೆಟ್ಟು ಬೀಳ್ತಿತ್ತು ಅವಾಗ. ಆ ಟೈಮಲ್ಲಿ ನನಗೆಲ್ಲರ ಮೇಲೆ ಪ್ರೀತಿ ಬರಲಿಕ್ಕೆ ಅಥವಾ ಒಂದು ಮುಂಚಿನ ಹಳೆಯ ಸ್ವಭಾವಗಳು ಹೋಗಿ ನನ್ನ ಹೊಸ ಸ್ವಭಾವಗಳಲ್ಲಿ ಅಂದರೆ ಪ್ರೀತಿಯ ಲಕ್ಷಣಗಳು ನನ್ನಲ್ಲಿ ತೋರಿ ಬರಲಿಕ್ಕೆ ಹಿಡಿತು. ಅಂದರೆ ಒಬ್ಬರ ಇಲ್ಲಿರುವಂಥ ಬ್ಯಾಡ್ಲಿರುವಂಥ ಲೋಕಕ್ಕೆ ಸಂಬಂಧಪಟ್ಟಂಥ ಕೆಟ್ಟ ಅಭ್ಯಾಸಗಳಿಂದ ನನಗೆ ದೇವರು ಬಿಡುಗಡೆ ಮಾಡಿದ ಆ ಟೈಮಲ್ಲಿ. ಇದು ಯಾರು ಪ್ರಾರ್ಥನೆ ಮಾಡಲಿಲ್ಲ, ಯಾರು ಪ್ರಾರ್ಥನೆ ಮಾಡಲಿಲ್ಲ. ನೀವು ಜಸ್ಟ್ ಪ್ರಾರ್ಥನೆಗೆ ಹೋದಷ್ಟು ನಾನು ಹೋಗಿದ್ದಲ್ಲಿ. ಹೋದಾಗ ನನಗೆ ಈ ರೀತಿ ದೇವರು ಮಾಡಿದ್ದೇನೆ. ಆಮೇಲೆ ನನಗೆ ಮತ್ತು ಹೆಚ್ಚೆಚ್ಚಾಗಿ ನಾನು ತಿಳ್ಕೊಳ್ಳಿಕ್ಕೆ ಅಂತ ಹೋದೆ ಯೇಸು ಸ್ವಾಮಿ ವಿಷಯದಲ್ಲಿ. ನಾನು ಯೇಸು ಸ್ವಾಮಿ ವಿಷಯ ನನಗೆ ಯಾವ ರೀತಿ ನೋಡಿ, ಶಾರೀರಿಕ ತಂದೆ ನಮ್ಮ ಹತ್ರ ಮಾತನಾಡ್ತಾನಲ್ಲ, ಶಾರೀರಿಕ ತಂದೆ ಮಾತಾಡೋದಿಲ್ಲ, ಶಾರೀರಿಕವಾಗಿ ನಮ್ಮ ತಂದೆ ಇದ್ದಾರೆ, ಅವ್ರಿಗೆ ಮರಣ ಉಂಟು, ನಮ್ಮ ಶರೀರಕ್ಕೆ ಮರಣ ಉಂಟು. ಆತ್ಮಕ್ಕೆ ಯಾವ ರೀತಿ ಮರಣ ಇಲ್ಲವೋ ಪರಮಾತ್ಮನಿಗೆ ಮರಣ ಇಲ್ಲ. ಇದು ಲೋಕದಲ್ಲಿ ಎಲ್ಲ ಮನುಷ್ಯರು ತಿಳಿದಂಥ ವಿಷಯ. ಅದು ದೇವ್ರ ವಚನ ಏನು ಬರೆಯಲ್ಪಟ್ಟಿದೆ, ಪಾಪದ ಸಂಬಳ ಮರಣ, ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯಾವ ರಕ್ತ? ಪರಿಶುದ್ಧ ರಕ್ತ. ತಂದೆ ಇಲ್ಲದೆ ಹುಟ್ಟಬೇಕು, ತಂದೆ ಇಲ್ಲದೆ
ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯ ಉಂಟಾ ಈ ಲೋಕದಲ್ಲಿ? ಇಲ್ಲ. ಯೇಸು ಕ್ರಿಸ್ತನು ತಂದೆ ಇಲ್ಲದೆ ಹುಟ್ಟಿದ್ದಾನೆ. ಹೌದು. ನಾನು ವಚನಗಳನ್ನು ನಾನು ಸತ್ಯವೇದದಲ್ಲಿ ನಾನು ಓದುವಾಗ ಈ ಲೋಕದಲ್ಲಿ ಪ್ರತಿ ಮನುಷ್ಯನು ತಂದೆ ತಾಯಿಯ ಸಂಪರ್ಕದಿಂದಲೇ ಹುಟ್ಟುತ್ತಾನೆ. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗಾಗಿ ಸಾಯಬೇಕಾಗಿ ಬಂದಿದೆ. ಪ್ರತಿಯೊಬ್ಬ ಮನುಷ್ಯನಿಗಾಗಿ ಸಾಯಬೇಕಾದ್ರೆ ಅವೇನು ಮಾಡಬೇಕು? ಅವ ಒಂದು ಮನುಷ್ಯ ಸಂಕಲ್ಪದಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪದ ಅವನು ಕನ್ನಿಕೆಯಲ್ಲಿ ಹುಟ್ಟುತ್ತಾನೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಸ್ತ್ರೀಯ ಮೂಲಕ ಹುಟ್ಟಿದ್ದಾನೆ, ತಂದೆ ಇಲ್ಲದೆ ಹುಟ್ಟಿದ್ದಾನೆ. ತಂದೆ ಹುಟ್ಟಿದ್ದಾನೆ ಈ ಲೋಕದಲ್ಲಿ. ಆತನು ಈ ಲೋಕದ ಪ್ರತಿಯೊಬ್ಬ ಮಾನವನಿಗಾಗಿ ಶಿಲುಬೆಯಲ್ಲಿ ಸತ್ತಿದ್ದಾನೆ. ಶಿಲುಬೆಯಲ್ಲಿ ಯಾರು ಸತ್ತು ಹೂಣಲ್ಪಟ್ಟು ಮುರಿದು ಎದ್ದಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದ ಪ್ರತಿಯೊಬ್ಬ ಮಾನವನಿಗಾಗಿ ಸತ್ತು ಹೂಣಲ್ಪಟ್ಟು ಮುರಿದು ಎದ್ದಿದ್ದಾನೆ. ಈ ಲೋಕದಲ್ಲಿ ನಾವೆಲ್ಲ ಮನುಷ್ಯರು, ನಾವು ಪ್ರಯಾಣಿಕರು. ಇವತ್ತು ನಾವು ಈ ಲೋಕವನ್ನು ನಾವು ಸ್ಟೇಜಿಗೆ ತೊಗೊಳ್ಬೋದು. ಸ್ಟೇಜ್ ಅಂತ ಹೇಳಿದ್ರೆ ನೀವು ಗೊತ್ತುಂಟು, ಈಗ ಸ್ಟೇಜ್ನಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡ್ತೀವಿ. ಈ ಸ್ಟೇಜ್ ಆ್ಯಕ್ಟ್ರಾಗಿ ನಾವು ಉಂಟಲ್ಲಿ ನಮ್ಮ ಒಂದು ಪಾತ್ರಗಳನ್ನ ಮಾಡ್ತಿದ್ದೀವಿ. ಇವತ್ತು ಸ್ತ್ರೀಯಲ್ಲಿರುವಂಥ ಒಂದು ಪಾತ್ರ, ಪುರುಷರಲ್ಲಿರುವ ಒಂದು ಪಾತ್ರ. ಈ ಪಾತ್ರದಲ್ಲಿ ನಾವು ಹಾದು ಹೋಗ್ತಿರುವಾಗ ನಮ್ಮದು ಪ್ರಯಾಣ ಇದು ಸ್ಟೇಜ್ ಆ್ಯಕ್ಟ್. ಈ ಲೋಕದಲ್ಲಿ ನಮಗೆ ಶಾರೀರಿಕವಾದ ಮರಣ ಉಂಟು, ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಪರಮಾತ್ಮ ಹತ್ರ ಸೇರಬೇಕಾದ್ರೆ ನಮ್ಮ ಜೀವಿತದಲ್ಲಿ ಪಾಪದ ಸಂಬಳ ಮರಣ ಅಂದರೆ ಮೃತ್ಯುದ ನರಕಕ್ಕೆ ಹೋಗಲೇಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನ ನಮಗೆ ನಿತ್ಯತ್ವ, ಅಂದರೆ ನಮಗೆ ಯೇಸು ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ ದೇವರು. ಯೇಸು ಕ್ರಿಸ್ತನ ಮೂಲಕ ಮಾತ್ರ ನಮ್ಮ ನಿತ್ಯ ಜೀವ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗ ಸತ್ಯ ಜೀವ, ನನ್ನ ಹೊರತಾಗಿ ಯಾರು ಪರಲೋಕ ಏರಿ ಹೋಗುವುದಿಲ್ಲ ದೇವರು ವಚನದಲ್ಲಿ ಬರೆಯಲ್ಬಿಟ್ಟಿದೆ. ಓಕೆ, ಇದು ನಿಮಗೆ ಆ ದಿವಸಗಳಲ್ಲಿ ನಿಮಗೆ ಗೊತ್ತಾಯ್ತು ಅಂದರೆ ಯೇಸು ಸ್ವಾಮಿಯ ಒಬ್ಬನೇ ಮಗನೆಂಬುದಾಗಿ ನೀವು ತಿಳ್ಕೊಂಡಿರ ಆ ದಿವಸಗಳಲ್ಲಿ ನೀವು ಯೇಸು ಸ್ವಾಮಿಗೆ ನಿಮ್ಮ ಜೀವಿತನ ಒಪ್ಪಿಸಿಕೊಟ್ರ. ಹೌದು. ಮತ್ತೆ ನೀವು ಪ್ರಾರ್ಥನೆಗೆಲ್ಲ ಹೋಲಿಕೆ ಸ್ಟಾರ್ಟ್ ಮಾಡಿದ್ರೆ ಯಾರು ನಿಮ್ಗೆ ಒತ್ತಾಯ ಮಾಡಲಿಲ್ಲ, ಯಾರು ಒತ್ತಾಯ ಮಾಡಲಿಲ್ಲ. ಹಾಗಾದ್ರೆ ಆ ದಿವಸಗಳಲ್ಲಿ ಯೇಸು ಸ್ವಾಮಿಗೆ ನೀವು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದು ಯಾವಾಗ ಬ್ರದರ್ ಹೇಳ್ಬೋದಾ? ಇದು 2005ನೇ ಇಸ್ವಿ. 2004ನೇ ಇಸ್ವಿಯಿಂದ ನೀವು ಯೇಸು ಸ್ವಾಮಿಯನ್ನು ತಿಳ್ಕೊಂಡಿರಾ? ಸ್ವಲ್ಪ ಆದ್ರೆ ಬೈಬಲ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ, ಸತ್ಯ ಗೊತ್ತಾಯ್ತು, ದೇವರ ವಾಕ್ಯ ಸಹ ಹೇಳ್ತದೆ ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ನೀವು ಹೆಂಡತಿಗೆ ಬೈಬಲ್ ವಾಕ್ಯ ಓದುತ್ತಿರುವಾಗಲೇ ದುರಾತ್ಮ ಬಿಟ್ಟು ಹೋದ ಅನುಭವ ಮತ್ತೆ ರೋಗದ ಬಿಟ್ಟು ಹೋದ ಅನುಭವ ಮತ್ತೆ ನೀವು ದೀಕ್ಷಾ ಸ್ಥಾನಕ್ಕೆ ಯಾವಾಗ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟಿರ? 2005ರಲ್ಲಿ ನಾನು ವಚನಗಳು ಓದ್ತಿರುವಾಗ ಅಲ್ಲಿ ಯೋಹಾನ ಸುವಾರ್ತೆ 3:3 ವಚನ ಬರೆಯಲ್ಪಟ್ಟಿದೆ, ಒಬ್ಬನು ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಅಂತೇಳಿ, ಪರಲೋಕಕ್ಕೆ ಸೇರುವುದಿಲ್ಲ ಅಂತೇಳಿ ದೇವರ ವಚನ ಉಂಟಲ್ಲಿ. ದೇವರ ವಚನಗಳನ್ನು ನಾವು ಕೈಗೊಂಡು ನಡೆಯುವಾಗ ಅಲ್ಲಿ ವಚನದಲ್ಲಿ ಏನು ಪಟ್ಟಿದೆ? ಸತ್ಯದ ಮಾರ್ಗದರ್ಶನ ಕೊಟ್ಟಿದೆ ಅಲ್ಲಿ. ಯೇಸು ಸ್ವಾಮಿ ನಮಗೆ ಮಾರ್ಗದರ್ಶನ ಕೊಡಲಿ ಬಂದಿದ್ದಾನೆ. ನಮಗೆ ಯಾವ ರೀತಿ ಒಂದು ಈ ಲೋಕದಲ್ಲಿರುವಂಥ ವಿಷಯಗಳನ್ನು ಬದಲಾವಣೆ ಮಾಡಲಿಕ್ಕಲ್ಲ, ಪರಲೋಕದ ಒಂದು ಮಾರ್ಗದರ್ಶನ ಕೊಡಲಿ ಬಂದಿದೆ. ನಾವು ಲೋಕದಲ್ಲಿ ನಾವು ಮನುಷ್ಯನ ಸಂಪರ್ಕದಿಂದ ಹುಡ್ತೀವಲ್ಲ, ಈಗ ನಾವು ಪರಲೋಕದ ಸಂಸ್ಥಾ ಜನರಾಗಬೇಕಾದ್ರೆ ನಾವೇನು ಮಾಡಬೇಕು? ನಾವು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುವುದು ಹೇಳಿದ್ರೆ ನಾವು ನೀರಿನಲ್ಲಿ ನಾವು ದೀಕ್ಷಿಸ್ತಾನ ಅಂತ ಹೇಳಿದರೆ, ನೀರಿನಲ್ಲಿ ಮುಳುಗುವುದರ ಅರ್ಥ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಅವನ ಹಳೆಯ ಜೀವಿತದಲ್ಲಿ ಸಂಪೂರ್ಣವಾಗಿ ಸಮಾಧಿ ಮಾಡಲ್ಪಡಬೇಕು. ನೀರಿನ ಮುಳುಗುವುದರ ಅರ್ಥ ಅವನು ಹೇಳುವಾಗ ಏನಾಗ್ತದೆ? ಹೊಸದಾಗಿ ಹುಟ್ಟುತ್ತಾನೆ. ನೀರಿನಿಂದ ಹುಟ್ಟುವಾಗ ಹೊಸದಾಗಿ ಹುಟ್ಟುತ್ತಾನೆ. ಹೊಸದಾಗಿ ಹುಟ್ಟುವಾಗ ಏನಾಗ್ತದೆ? ನಮಗೆ ಪವಿತ್ರಾತ್ಮನ ವರಗಳು ನಮ್ಮ ಮೇಲೆ ಕಾರ್ಯ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ನೀವು ಆ ದಿವಸ 2005ನೇ ಇಸ್ವಿಯಲ್ಲಿ ನೀವು ಒಪ್ಪಿಸಿಕೊಟ್ರ ದೀಕ್ಷಾ ಸ್ಥಾನಕ್ಕಾಗಿ ಅಲ್ವಾ? ಹೌದು, ದೀಕ್ಷಾ ಸ್ಥಾನ ತೆಗೆದು. ಈಗ ನನ್ನ ಪ್ರಶ್ನೆ ಬ್ರದರ್ ಅಂತ ಹೇಳಿದ್ರೆ, ನೀವು ಒಂದು ಧಾರ್ಮಿಕ ಕುಟುಂಬದಿಂದ ಯೇಸು ಸ್ವಾಮಿಯನ್ನು ಕಂಡುಕೊಂಡಿರ, ಯಾರು ನಿಮ್ಗೆ ಒತ್ತಾಯ ಮಾಡಲಿಲ್ಲ, ಯಾರು ನಿಮ್ಗೆ ಹೇಳಲಿಲ್ಲ, ನಿಮಗೆ ಒಂದು ಜಸ್ಟ್ ಪ್ರಾರ್ಥನೆ ಕರ್ಕೊಂಡು ಹೋದ್ರು, ದೇವರು ನಿಮ್ಮನ್ನು ಮುಟ್ಟಿದ್ನು, ಮತ್ತೆ ಇದು ಹೇಗೆ ಆಯ್ತು ಎಂಬುದಾಗಿ ನೀವು ಬೈಬಲ್ ಓದುವಾಗ ನಿಮ್ಗೆ ಎಲ್ಲ ಸತ್ಯ ಗೊತ್ತಾಯ್ತು. ಈಗ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡ ಮೇಲೆ ನೀವು ಪ್ರಾರ್ಥನೆಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆದ್ರೆ ನಿಮ್ಮ ಕುಟುಂಬ ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲವಾ? ಕೆಲವರು ನೋಡಿದ್ರೆ ಅವರಿಗೆ ನನ್ನ ವಿಷಯದಲ್ಲಿ ತುಂಬ ಸಂತೋಷ ಆಯ್ತು. ನಾನು ಮುಂಚಿನ ಹಳೆ ಜೀವಿತ ನೋಡ್ಲಿಕ್ಕೆ ಹೋದ್ರೆ ನಾನು ಕುಡಿದು ರಸ್ತೆ ಮೇಲೆ ಬೀಳ್ತಿದ್ದೆ. ನಾನಲ್ಲಿ ಬರುವಾಗಲೇ ಊರಿನಲ್ಲಿ ಕೆಲವು ಜನರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಿತ್ತು. ಪೆಟ್ಟು ಹೊಡಿತಾನೋ, ಗಲಾಟೆ ಮಾಡ್ತಾನೋ, ಏನು ಮಾಡ್ತಾನೋ ಅವ್ರಿಗೆ ಗೊತ್ತಿಲ್ಲ. ನನ್ನ ರಿಸಲ್ಟ್ ಯಾವ ಟೈಮ್ ಏನಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಹಳೆ ಜೀವಿತ ಬರುವುದಾದ್ರೆ ಕುಡದೆ ಬರ್ತಿದ್ದೆ ನಾನು ಊರಿನಲ್ಲಿ. ಎಂಟ್ರಿ ಹೊಡಿತಿರುವಾಗ ಏನಾಗ್ತಿತ್ತು? ಜನರು ಹೆದರ್ಕೊಳ್ತಿದ್ರು, ಇವಾಗ ಗಲಾಟೆ ಮಾಡ್ತಾನೆ, ಪೆಟ್ಟು ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ ಅಂತೇಳಿ. ಹೆಂಗಸು ನಮ್ಮನ ಹತ್ರ ಒಂದು ಕೆರೆ ಉಂಟು, ಕೆರೆಯಲ್ಲಿ ಹೆಂಗಸು ಹುಲ್ಲು ಸೆಳಿತಿರುವಾಗ ನಾನು ಬಂದಂತ ನೋಡಿದ ಕೂಡ ಕೆರೆಯಲ್ಲಿ ಹುಲ್ಲು ಬಿಟ್ಟು ಓಡಿ ಹೋಗ್ತಿದ್ರು. ಒಂದು ಅಂಥ ಜೀವಿತ. ಎರಡನೇದಾಗಿ ಕೆಲವರೆಲ್ಲ ನನಗೆ ಪ್ರಶ್ನೆ ಕೇಳಿದರು, ನೀವು ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆದ್ರ ಅಂತೇಳಿ.
ತುಂಬ ಜನ ಪ್ರಶ್ನೆಗಳು ಬಂತು. ನನ್ನ ಕೆಲವು ಫ್ರೆಂಡ್ ಸರ್ಕಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸರ್ಕಲಲ್ಲಿದ್ದಾರೆ, ಶ್ರೀಮಂತ ವರ್ಗದವರು ಇದ್ದಾರೆ, ಬಡವರು ಯಾರ ಹತ್ರ ಮಾತಾಡೋದಿಲ್ಲ. ಶ್ರೀಮಂತ ವರ್ಗದ ಜನರು ಬಂದು ನನಗೆ ಕೆಲವೆಲ್ಲ ನಮ್ಮ ಈ ಇದರಲ್ಲಿ ಸಂಸ್ಥೆಯಲ್ಲಿ ಇರುವ ಸತೆ ಕೇಳಲಿಕ್ಕೆ ಹೇಳಿದರು, ನೀವು ಇದರಲ್ಲಿ ಕ್ರಿಶ್ಚಿಯನಲ್ಲಿ ನೀವು ಕನ್ವರ್ಟ್ ಆದರೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಕನ್ವರ್ಟಿನ ಅರ್ಥ ಏನು ನನಗೆ ಫಸ್ಟ್ ನೀವು ಹೇಳಬೇಕು. ನಾನು ಹಳೆ ಜೀವಿತ ಜೀವಿಸುವಾಗ ನೀವು ಈ ಮಾತುಗಳನ್ನು ಹೇಳಿಲ್ಲ, ಒಳ್ಳೆ ವಿಷಯ ನೀವು ಹೇಳಿದಿರಾ. ಈ ಕನ್ವರ್ಟಿನ ಅರ್ಥ ಏನು ನನಗೆ ಕರೆಕ್ಟಾಗಿ ನೀವು ಹೇಳಬೇಕು. ಅದು ನನಗೆ ನಾನು ತಿಳುವಳಿಕೆ ಇಲ್ಲದ ಮನುಷ್ಯ, ನೀವು ತಿಳುವಳಿಕೆ ಇರುವಂಥ ಮನುಷ್ಯ, ಅದನ್ನು ಬಿಡಿಸಿ ನನಗೆ ಹೇಳಿ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರೆ ಎಲ್ಲ ಹೇಳ್ತಾರಲ್ಲ, ನೀವು ಕನ್ವರ್ಟ್ ಆದರೆ ನಾನು ಯೇಸು ಸ್ವಾಮಿನೂ ನಾನು ಆರಾಧನೆ ಮಾಡಿದ್ರೆ ನಾನು ಕನ್ವರ್ಟ್. ನನ್ನ ಹೆಸರೇನು ಕೇಳಿದೆ, ನಿಮ್ಮ ಹೆಸರು ನಾಗರಾಜ್ ಪೂಜಾರಿ. ಈಗ ಪೂಜಾರಿ ಯಾವುದ್ರಲ್ಲಿ ಬರ್ತದೆ? ಕ್ರಿಶ್ಚಿಯನ್ ಬರ್ತದೆ, ಮುಸ್ಲಿಂ ಬರ್ತದೆ, ಹಿಂದೂಲ್ಲಿ ಬರ್ತದೆ. ಹಿಂದೂಗಳಲ್ಲಿ ನಾಗರಾಜ್ ಅನ್ನೋದು ಯಾವ ಹೆಸರು ಬರ್ತದೆ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅವರಲ್ಲಿ ಹಿಂದೂಗಳಲ್ಲಿ. ಹಾಗೆ ಕಣ್ಣೊಂಟು ಅಂತುವ ಶಬ್ದ ನೀವು ಈ ರೀತಿ ಹಾಕಿಕೊಂಡಿದ್ದೆ ಅದಕ್ಕೆ ಅಲ್ಲ ಅಣ್ಣ, ನಿಮಗೆ ಬೇರೆ ಬೇರೆ ಹೀಗೆಲ್ಲ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳಿದೆ ಅಂತ ಹೇಳಿದ್ರು. ನೋಡಿ, ಇದಕ್ಕೆ ಮನುಷ್ಯನಿಗೆ ತಿಳುವಳಿಕೆ ಮುಖ್ಯ. ತಿಳುವಳಿಕೆ ಜ್ಞಾನ ಬೇಕು ಮನುಷ್ಯನಿಗೆ. ಕನ್ವರ್ಟ್ ಆದರೆ ಹೇಳಿದ್ರು ಹೌದಣ್ಣ, ಯಾರೋ ಹೀಗೆಲ್ಲ ಹೇಳ್ತೀನಿ ನಿಮ್ಮ ಹಿಂದ್ಗಡೆಯಿಂದ ತುಂಬ ಹೇಳ್ತಾರೆ. ಯಾರಾದ್ರೂ ಈಗ ಕನ್ವರ್ಟ್ ಮಾಡೋದಾದ್ರೆ ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಉಂಟಾ? ನಿಮ್ಮ ಹಳೆ ಜೀವಿತ ಇಲ್ಲ. ನಾನು ಅದೇ ನಾಗರಾಜ್ ಪೂಜಾರಿ. ಹೌದು, ಈಗ ನಾನು ಅದೇ ನಾಗರಾಜ್ ನಿಮ್ಮ ಮುಂದೆ ಮಾತಾಡೋದು ನಾನು ಇದೇ ನಾಗರಾಜ್ ಪೂಜಾರಿ. ನನ್ನ ಕಣ್ಣು ಅದೇ, ನನ್ನ ಬಾಯಿ ಅದೇ, ಶರೀರದ ಪ್ರತಿಯೊಂದು ಪಂಚೇಂದ್ರಿಯಗಳಾಗಿರ್ಬೋದು, ಭಾಗಗಳಾಗ್ಬೋದು, ನಾನು ಅದೇ, ಏನು ಬದಲಾವಣೆ ಆಗಿಲ್ಲ. ನಾನು ಮುಂಚೆನೂ ಗಂಟೆ ಆಗಿದ್ದೀನಿ, ಈಗಲೂ ಗಂಟೆ. ಅರ್ಥದಲ್ಲ, ಏನು ಬದಲಾವಣೆ ಆಗಿದೆಯಾ? ಇಲ್ಲ. ನನ್ನ ನೀವು ಮುಂಚೆ ನೋಡಿಲ್ಲಲ್ಲ. ಇಲ್ಲ. ಅದು ನನ್ನ ಈ ಹುಟ್ಟಿಂದ ನಾನು ನೋಡಿದವರು ಎಷ್ಟು ಜನ ಗೊತ್ತುಂಟು. ಅದೇ ಮನುಷ್ಯ, ಅದೇ ಅವನ ಭಾವನೆಗಳು, ಅವನ ಸ್ವಭಾವಗಳು ಚೇಂಜ್ ಆಗಿದೆ ಅಂತ ಅವ್ರು ನೋಡಿದ್ದಾರೆ ಕಣ್ಣಾರೆ. ಆದರೆ ಅವ್ರ ಮನಸ್ಸಲ್ಲಿ ಏನು, ನೀವು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಕೆಲವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಅದಕ್ಕೆ ನಾನು ಉತ್ತರಗಳನ್ನ ಸರಿಯಾಗಿ ಕೊಟ್ಟಿದ್ದೀನಿ. ಕೆಲವರು ಪ್ರಶ್ನೆ ಕೇಳಲಿಕ್ಕೆ ಹೆದರ್ತಾರೆ. ಇವತ್ತು ನನ್ನ ಹತ್ರ ಪ್ರಶ್ನೆ ಕೇಳಿ ಹೆದರ್ತಾರೆ. ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನಲ್ಲಿ ಉಂಟು. ನಾನು ಸುಮ್ಮನೆ ಎಲ್ಲರ ಕಿವಿಗಡ್ಡೆಯಲ್ಲಿ ಹೂವು ಹಾಕೊಂಡು ನಾನು ತಿರ್ಗೋಡು ಮನುಷ್ಯ ಅಲ್ಲ. ಯಾರು ಹೇಳಿದ್ರಿ ಅಂತೇಳಿ ನಾನು ಆ ಹೂವು ಹಾಕುವಾಗ ಮುಂಚೆ ಯೋಚನೆ ಮಾಡಿ, ಹೂವು ಹಾಕಿದರೆ ಏನು ನಮಗೆ ಪ್ರಯೋಜನ ಉಂಟು, ಜೀವಸ್ವರೂಪನಾದ ದೇವರು ಯಾರು ನಮ್ಮ ಮುಂಚೆ ಗೊತ್ತಿರಲಿಲ್ಲ ಅಲ್ಲ. ಹೌದು, ನಾವು ಮೂಢರಾಗಿ ಮೂಢನಂಬಿಕೆಯಲ್ಲಿ ನಾವು ಫಾಲೋ ಮಾಡ್ತಿತ್ತು. ಇವತ್ತು ಸತ್ಯ ದೇವರ ಪರಿಚಯ ನೀವೇನು ಹೇಳಿದ್ರೆ ಆವಾಗ, ಸತ್ಯವನ್ನು ತಿಳ್ಕೊಳ್ಳಿರಿ, ಸತ್ಯವು ನಿಮಗೆ ಬಿಡುಗಡೆ ಮಾಡ್ತದೆ. ಆ ಸತ್ಯ ಯಾರು ನಮಗೆ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತೇಳಿ. ನನ್ನನ್ನು ನಂಬುವವರಿಗೆ ಏನಾಗ್ತದೆ? ಜೀವಕರವಾದ ನದಿಯು ನಮ್ಮ ಮೂಲಕ ಹರಿದು ಹೋಗ್ತದಂತೆ. ನಮಗೆ ಧೈರ್ಯ ಬರುವಾಗ, ನಮಗೆ ಮುಂಚೆ ಹೆದರಿಕೆ ಇತ್ತು. ನನಗೆ ನಾವು ಗುಂಡಗಿರಿದಲ್ಲಿ ಇರುವಾಗ ಸತ್ತೆ ನನಗೆ ಯಾರು ಕೊಲ್ತಾರೆ ನನಗೊಂದು ಹೆದರಿಕೆ, ಭಯ ಇತ್ತು. ಇವತ್ತು ನನಗೆ ಯಾರು ಭಯ ಇಲ್ಲ. ನಾನು ಯೇಸು ಕ್ರಿಸ್ತನ ನಂಬಿದ್ದೇನೆ. ಯಾವ ಯೇಸು ಕ್ರಿಸ್ತನ ನಂಬಿದ್ದೇನೆ? ಸತ್ತಂತ ಯೇಸು ಕ್ರಿಸ್ತನ ನಾನು ನಂಬಿಲ್ಲ. ಯೇಸು ಕ್ರಿಸ್ತರು ಸತ್ತು ಹೂಣಲ್ಪಟ್ಟು ಮೂರನೇ ಎದ್ದು ಬಂದಂಥ ಮೃತ್ಯುಂಜಯ ನಮ್ಮ ಅಂದರೆ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಮೂರನೇ ಎದ್ದು ಬಂದ ಯೇಸು ಕ್ರಿಸ್ತನ ನಂಬುವಂಥ ವ್ಯಕ್ತಿ ನಾನು. ಸತ್ತ ಮೇಲೆ ಸಹ ನನಗೆ ಪರಲೋಕ ಉಂಟು. ಈಗಳಿಗೆ ನಾನು ಸತ್ತು ಕೂಡ ನನಗೆ ಪರಲೋಕ ಉಂಟು, ನನಗೆ ಪೂರ್ಣ ನಂಬಿಕೆ ಉಂಟು. ಮುಂಚೆ ನನಗೆ ನಿರೀಕ್ಷೆ ಇರಲಿಲ್ಲ. ನಿರೀಕ್ಷೆಯ ಜೀವಿತ ಅಲ್ಲ ನಾನು. ಇವತ್ತು ನನಗೆ ಗೊತ್ತು ನಿರೀಕ್ಷೆ ಉಂಟು. ಈವಾಗ ನಾನು ಸತ್ತು ನಾನು ಎಲ್ಲಿ ಹೋಗ್ತೀನಿ ನನಗೊಂದು ನಿರೀಕ್ಷೆ ಉಂಟು. ನಾವೆಲ್ಲರೂ ಹೇಳ್ತೀವಿ, ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಸ್ವರ್ಗ ನರಕ, ಸ್ವರ್ಗ ನರಕ ಅಂತ ಹೇಳ್ತೀವಲ್ಲ. ಯಾರೂ ನೋಡಿಲ್ಲ ಅಂತ ಹೇಳ್ತೀವಿ. ಅದು ನನಗೆ ಇವತ್ತು ನಾನು ಹೇಳ್ತೀನಿ, ಸ್ವರ್ಗ ಉಂಟು, ನರಕ ಉಂಟು. ಮನುಷ್ಯರು ಹೇಳಿದ್ದು ಸತ್ಯ. ಸ್ವರ್ಗ ಉಂಟು, ನರಕ ಉಂಟು. ಸ್ವರ್ಗ ಯಾರಿಗೆ, ನರಕ ಯಾರಿಗೆ, ಅದ್ರ ಬಗ್ಗೆ ಸಹ ತಿಳುವಳಿಕೆ ಮಾಡಿದಂಥ ವ್ಯಕ್ತಿ. ಸುಮ್ಮನೆ ನಾನು ಲಾಭ ಇಲ್ಲದೆ ಯೇಸು ಸ್ವಾಮಿ ನಾವು ನಂಬುವುದಿಲ್ಲ. ಯೇಸು ಕ್ರಿಸ್ತನ ನಂಬುದ್ರೆ ನನಗೆ ಲಾಭ ಉಂಟು. ಯೇಸು ಕ್ರಿಸ್ತ ನಂಬಿದರೆ ಯಾರೂ ಲುಕ್ಸಣ ಇಲ್ಲ. ಯೇಸು ಕ್ರಿಸ್ತನ ನಂಬುವುದರಿಂದ ಜನರು ಹೇಳ್ಬೋದು ಲುಕ್ಸಣ ಅಂತೇಳಿ. ಜನರು ಯೇಸು ಕ್ರಿಸ್ತ ನೋಡಿ, ನಾನೊಬ್ಬ ಸ್ವಾರ್ಥಿ, ನಿಮ್ಮನ್ನ ಹೇಳ್ತೀನಿ ನೋಡಿ. ಸ್ವಾರ್ಥಿ ನಿಮ್ಗೆ ಅರ್ಥತ್ತಲ್ಲ. ಮನುಷ್ಯರು ಸ್ವಾರ್ಥಿಗಳು. ಮನುಷ್ಯರು ಎಲ್ಲಿ ಲಾಭ ಉಂಟು ಅಲ್ಲಿ ಕೈ ಹಾಕ್ತಾರೆ ಅಲ್ಲ. ಯೇಸು ಕ್ರಿಸ್ತ ನಂಬುದ್ರೆ ನನಗೆ ಲಾಭ ಉಂಟು, ನಾನು ಕೈ ಹಿಡ್ಕೊಂಡ್ಬಿಟ್ಟಿದ್ದೆ ನಾನು. ಯೇಸು ಕ್ರಿಸ್ತ ನಂಬುದ್ರಿಂದ ನನಗೆ ಲಾಭ ಉಂಟು ಅಂತ ನನಗೆ ಗೊತ್ತುಂಟು. ಈ ಜೀವಿತದಲ್ಲಿ ನಮಗೆ ಹಣ ಸಿಗದೇ ಇರ್ಬೋದು, ಆ ಲಾಭ ಇಲ್ಲದಿರೋ ಪರಲೋಕ ಅಲ್ಲ. ಈ ಲೋಕದಲ್ಲಿ ನಾವು ಇರುವಾಗ ಕೂಡ ನಮಗೊಂದು ಸಮಾಧಾನ, ಶಾಂತಿ ಉಂಟಲ್ಲ. ಅದು ಖಂಡಿತ. ನೋಡಿ, ಎರಡು ರೀತಿಯ ಆತ್ಮ ನಮ್ಮ ಶರೀರದ ಭಾಗದಲ್ಲಿ ಮಾತಾಡ್ತಿರ್ತದೆ ಎನಿ ಟೈಮ್. ಒಬ್ಬ ಎಲ್ಲ ಮನುಷ್ಯನಿಗೂ ಅವ ಯೇಸು ಕ್ರಿಸ್ತನ ನಂಬದೇ ಹೋಗಲಿ. ನಿಮಗಿರ್ಬೋದು, ನೆನಪಿರ್ಬೋದು, ನೀವು ಯೇಸು ಕ್ರಿಸ್ತನ ನಂಬುಕ್ಕಿಂತ ಮೊದಲು ಕೂಡ ನಿಮಗೆ ಎರಡು ರೀತಿಯ ಆತ್ಮಗಳನ್ನು ನಿಮ್ಮನ್ನು ಪ್ರೇರೇಪಣೆ ಮಾಡ್ತದೆ. ಅರ್ಥದಲ್ಲ. ಒಂದು ಆತ್ಮ ಒಳ್ಳೆಯ ಆತ್ಮ, ಒಂದು ಕೆಟ್ಟ ಆತ್ಮ. ನಿಮಗೆ ಕೆಟ್ಟದಕ್ಕೆ ಪ್ರೇರೇಪಣೆ ಮಾಡ್ತದೆ, ಅದಕ್ಕೆ ದುಷ್ಟ ಆತ್ಮ ಅಂತಾರೆ. ಒಳ್ಳೆದಕ್ಕೆ ಪ್ರೇರೇಪಣೆ ಪವಿತ್ರ ಆತ್ಮ ಅಂತಾರೆ. ಪವಿತ್ರ ಆತ್ಮ ದೇವರಿಂದ ಬರೋದು, ದುಷ್ಟ ಆತ್ಮ ದುಷ್ಟನಿಂದ ಬರುವುದು. ಎಲ್ಲಿ ದೇವರಿದ್ದಾನೋ ಅಲ್ಲಿ ಸೈತಾನ್ ಇದ್ದಾನೆ. ಎಲ್ಲಿ ಸತ್ಯ ಉಂಟು ಅಲ್ಲಿ ಸುಳ್ಳು ಉಂಟು. ಎಲ್ಲಿ ಹಗಲುಂಟು ಅಲ್ಲಿ ರಾತ್ರಿ ಉಂಟು. ಇದೊಂದು ಮನುಷ್ಯ ಸರಿಯಾಗಿ ತಿಳ್ಕೊಳ್ಬೇಕು. ಮನುಷ್ಯನಿಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಷ್ಟೇ. ನನಗೆ ಮುಂಚೆ ಜ್ಞಾನ ಇಲ್ಲ ಅಂತನಲ್ಲ, ಆ ಜ್ಞಾನವನ್ನು ಸರಿಯಾಗಿ ಜಾಗದಲ್ಲಿ ನಾನು
ಉಪಯೋಗಿಸ್ಕೊಳ್ಳಿಲ್ಲ. ತಿಳುವಳಿಕೆ ಇಲ್ವಾ? ನಾನು 10ನೇ ಕ್ಲಾಸ್ ಓದಲಿಲ್ವಾ? ತಿಳುವಳಿಕೆ ಸ್ವಲ್ಪವೂ ಇಲ್ವ ನನಗೆ? ನನಗೆ ಪರಿಸರ, ನನ್ನ ಅಲ್ಲಿ ಜನರು ಬುದ್ಧಿ ಹೇಳಲಿಲ್ಲ. ಖಂಡಿತ. ಒಳ್ಳೆಯ ನನಗೆ ನಡತೆಯನ್ನು ಕೊಡಲಿಲ್ಲ. ಯಾವಾಗ ನಾನು ಯೇಸು ಕ್ರಿಸ್ತನ ತಿಳ್ಕೊಂಡಿದ್ದೀನೋ ಹಳೆ ಜೀವಿತನ ಬಿಟ್ಟುಬಿಟ್ಟೆ. ತುಂಬ ಕೋಟಿಗಟ್ಟಲೆ ಸಂಪಾದನೆ ಇರ್ಬೋದು ಅದರಲ್ಲಿ, ಅದು ಅಂಥ ಜೀವಿತ ನನಗೆ ಬೇಡ. ನನಗೆ ಒಬ್ಬರನ್ನ ಹಾಳು ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡೋದಾದರೆ ನನ್ನ ಸಂತೋಷ ನಾವು ಎಣಿಸ್ಕೊಳ್ಳೋದು ಅಷ್ಟೇ. ಅದು ರಿಯಲಿ ಸಂತೋಷ ಅಲ್ಲ. ಖಂಡಿತ. ಅದರಿಂದ ನಮ್ಮ ಜೀವನವೇ ಹಾಳು. ಅದರ ಪರಿಣಾಮ ನಮ್ಮ ಕುಟುಂಬದಲ್ಲಿ ಬೀಳ್ತದೆ. ಅದು ನೀವು ಅನುಭವಿಸಿದ್ದೀರಾ, ನಿಮ್ಮ ಹೆಂಡತಿ? ಅನುಭವಿಸಿದ್ದೀನಿ. ಹೌದು. ಈಗ ನಾನು ಒಂದು ಪ್ರಶ್ನೆ ಬ್ರದರ್, ಆಲ್ರೆಡಿ ಟೈಮ್ ಆಗ್ತಾ ಇದೆ. ಈ ಯೇಸು ಸ್ವಾಮಿ ನೀವು ಕಂಡುಕೊಂಡ್ರೆ, ಯೇಸು ಸ್ವಾಮಿಗೆ ಜೀವಿತಕ್ಕೆ ಒಪ್ಪಿಸಿಕೊಟ್ಟ ಮೇಲೆ ನೀವು ಸಮಸ್ಯೆಗಳನ್ನು ಕುಟುಂಬದಲ್ಲಿ ಎದುರಿಸಿದ್ದೀರಾ ಖಂಡಿತವಾಗಿ. ಆದರೆ ದೇವರಿಗೋಸ್ಕರ ದೃಢವಾಗಿ ನಿಲ್ಲುವಂತ ತೀರ್ಮಾನ ಮಾಡಿದ್ದೀರಾ. ಮುಂದಿನ ಜೀವಿತದ ನಿಮ್ಮ ನಿರೀಕ್ಷೆ ಅಥವಾ ನಿಮ್ಮ ದರ್ಶನ ಅಥವಾ ನಿಮ್ಮ ಮುಂದಿನ ಹೆಜ್ಜೆ ಏನು ಎಂಬುದಾಗಿ ನೀವು ವೀಕ್ಷಕರಿಗೆ ಹೇಳಿಕೆ ಬಯಸ್ತೀರಾ? ಹೌದು, ನಾನು ಒಂದು ವಿಷಯ ಹೇಳೋದು ಅಂತ ಹೇಳಿದರೆ ನೋಡಿ, ಈ ಆಶ್ರಯ ಟಿವಿಯ ಮೂಲಕ ನನಗೆ ಒಂದು ಸಾಕ್ಷಿ ಅಂದರೆ ಈ ಒಂದು ನೋಡುವಂಥ ನನ್ನ ಕುಟುಂಬದವರೇ ಅಥವಾ ಸ್ನೇಹಿತರೆ, ನಾನು ಹೇಳೋದು ಒಂದೇ ನಾನು ಬಯಸ್ತೀನಿ. ನಾನಿವತ್ತು ಯೇಸು ಸ್ವಾಮಿ ವಿಷಯ ನಿಮ್ಮ ಮುಂದೆ ನಾನು ತಿಳಿಸುವ ಇಷ್ಟೇ ಉದ್ದೇಶ. ನನಗೆ ಪರಲೋಕ ಅಂದರೆ ಸ್ವರ್ಗ ಅನ್ನುವಂಥ ವಿಷಯ ಇಡೀ ಲೋಕದ ಪ್ರತಿಯೊಬ್ಬ ಮಾನವನಿಗೆ ಗೊತ್ತುಂಟು. ಆದರೆ ಪರಲೋಕದ ವಿಷಯದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಎಷ್ಟೋ ನಮಗೆ ವಿಷಯ ಉಂಟು. ಅದೆಲ್ಲೋ ಈ ಲೋಕದ ಎಲ್ಲ ಮನುಷ್ಯರು ಪರಲೋಕದ ಕಡೆಗೆ ಹೋಗ್ತಾ ಇದ್ದರೆ ಮೋಕ್ಷದ ಕಡೆಗೆ ಜನರು ಓಡ್ತಾರೆ. ಆದರೆ ಮೋಕ್ಷ ಅನ್ನುವಂಥ ಪದ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಉಂಟು. ಅಂದರೆ ನಾನು ಸತ್ಯವನ್ನು ತಿಳ್ಕೊಂಡಿದ್ದೀನಿ, ಆ ಸತ್ಯ ನಿಮಗೂ ಕೂಡ ನಾನು ತಿಳಿಸ್ತಿದ್ದೀನಿ. ಈಗ ನಾನು ಸಾಕ್ಷಿಗಳ ಮೂಲಕ ನಿಮಗೆ ನನ್ನನ್ನು ಸಾಕ್ಷಿ ನೋಡಿದಿರಿ ಈಗ. ಆದರೆ ಈ ಸಾಕ್ಷಿದ ಹೇಳುವ ಉದ್ದೇಶ ನೋಡಿ, ಯೇಸು ಕ್ರಿಸ್ತನ ಮೂಲಕ ಈ ಲೋಕದ ಪ್ರತಿಯೊಬ್ಬ ಮಾನವನಿಗೆ ಅವರು ನಿತ್ಯ ಜೀವಂತರೇ ಪರಲೋಕ ರಾಜ್ಯ ಸ್ವರ್ಗ. ಯೇಸು ಕ್ರಿಸ್ತನಿಲ್ಲದೆ ಪರಲೋಕ ರಾಜ್ಯ ಇಲ್ಲ. ಇದೊಂದು ಸತ್ಯವಾದ ವಿಷಯ. ಇದು ನಾನು ಹೇಳುವಂಥ ಸಾಕ್ಷಿ, ಅದು ನಾನು ಹೇಳುವಂಥ ವಿಷಯ. ನೀವು ಕೂಡ ಅಂದರೆ ಪರಲೋಕ ರಾಜ್ಯಕ್ಕೆ ಸೇರಬೇಕಂತ ನಾನು ಒಂದೇ ಆಸೆಯನ್ನು ನಾನು ಹೇಳೋದು ಅಷ್ಟೇ. ಬಿಟ್ಟರೆ ನಮಗೆ ಇದರಿಂದ ಬೇರೆ ಯಾರ ಮನಸ್ಸನ್ನು ನಾನು ಬದಲಾಯಿಸಲಿಕ್ಕೆ ಹೇಳೋದಲ್ಲ. ಇದರಿಂದ ನೀವು ತಿಳಿದ್ರಿಂದ ನಿಮಗೆ ಪರಲೋಕ ರಾಜ್ಯ ಖಂಡಿತವಾಗಿ ನಿಮಗೆ ಸಿಗ್ತದೆ ಅಂತೇಳಿ ನಾನು ದೃಢವಾದ ನಂಬಿಕೆ ಹೇಳ್ತೇನೆ. ನನ್ನ ಸ್ವಂತ ಸಾಕ್ಷಿ ಇದು, ಸ್ವಂತ ಅನುಭವದ ನಿಮ್ಮನ್ನು ಹೇಳೋದು. ಇದರಿಂದ ನೀವು ನೋಡಬೇಕಂತ ನನ್ನ ಆಸೆ. ದೇವರಿಗೆ ಸ್ತೋತ್ರ. ಇನ್ನು ಅನೇಕ ಸಾಕ್ಷಿಗಳನ್ನು ನಾವು ಸಣ್ಣ ಮಟ್ಟಿಗೆ ಹೇಳಿದ್ದೇವೆ. ಅಂದರೆ ನಿಮ್ಮದು ಅನೇಕ ಅನುಭವಗಳಿರ್ಬೋದು, ಆದರೆ ಸಮಯದ ಅಭಾವದ ನಿಮಿತ್ತವಾಗಿ ಸಣ್ಣದರಲ್ಲಿ ಹೇಳಿದಿರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಇಲ್ಲಿ ಬಂದು ಆಶ್ರಯ ಟಿವಿಗೆ ಬಂದು ನಿಮ್ಮ ಅನುಭವ ಸಾಕ್ಷಿಗಳನ್ನು, ಹೇಗೆ ಕ್ರಿಸ್ತ ನಿಮ್ಮ ಜೀವಿತವನ್ನು ಬದಲಾಯಿಸಿದ, ಒಂದು ತಪ್ಪಾದ ಮಾರ್ಗದಿಂದ ಕೆಟ್ಟು ಹೋದ ಜೀವಿತದಿಂದ ದೇವರು ಒಂದು ಒಳ್ಳೆಯ ಜೀವಿತಕ್ಕೆ ನಡೆಸಿದ. ಯಾರು ಬದಲಾಯಿಸಿದಲ್ಲ ಅಥವಾ ಯಾರು ನಿಮಗೆ ಫೋರ್ಸ್ ಮಾಡಿದಲ್ಲ, ದೇವರು ಸ್ವತಃ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದ. ಅಂದ್ರೆ ಮನುಷ್ಯನನ್ನು ಬದಲಾಯಿಸಲಿಕ್ಕೆ ಹೊರಗಿನ ನೋಟವನ್ನು ಏನಾದರೂ ಬದಲಾಯಿಸಬಹುದು, ಒಳಗಿನ ಆಂತರ್ಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅದು ನಿಮ್ಮ ಜೀವಿತದ ಅನುಭವ ನೋಡುವವರು, ಕೇಳುವರು, ನಿಮ್ಮ ತಿಳುವವರಿಗೆ ಅನೇಕರಿಗೆ ಗೊತ್ತಾಗಿರ್ಬೋದು. ಯೇಸು ಸ್ವಾಮಿ ಸ್ವತಃ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ದಾನೆ. ಆತನು ಮಾಡಿದಂಥ ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿ ನೀವು ಆಶ್ರಯ ಟಿವಿಯಲ್ಲಿ ಹಂಚಿದ್ದೀರಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಎಲ್ಲ ವಿಷಯಗಳು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ನಮ್ಮ ಹಾರೈಕೆ. ಆಶ್ರಯ ಟಿವಿ ಪರವಾಗಿ ನಿಮಗೆಲ್ಲರಿಗೂ ವಂದನೆಗಳು. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸದ ಸಾಕ್ಷಿ ನಿಮಗೆ ಆಶೀರ್ವಾದ ಮತ್ತು ಉತ್ತೇಜನವಾಯಿತು ಎಂಬುದಾಗಿ ನೆನೆಸ್ತೇನೆ. ಹೇಗೆ ಈ ಸಹೋದರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ ಎಂಬುದಾಗಿ. ಅನೇಕ ಜೀವಿತ ನಮ್ಮದು ಕೆಟ್ಟು ಹೋಗಿರ್ಬೋದು, ಸಮಸ್ಯೆಗಳಿರ್ಬೋದು, ಅಥವಾ ತಪ್ಪಾದ ಫ್ರೆಂಡ್ಶಿಪ್ನಿಂದ ನಮ್ಮ ಜೀವಿತ ಕೆಟ್ಟು ಹೋಗಿರ್ಬೋದು, ಅಥವಾ ರೋಗದ ಅನುಭವದಲ್ಲಿರ್ಬೋದು, ಕಷ್ಟಗಳ ಹಾದಿಯಲ್ಲಿರ್ಬೋದು. ಯೇಸು ಕ್ರಿಸ್ತನ ಕಂಡುಕೊಳ್ಳಿರಿ. ಯೇಸು ಸ್ವಾಮಿ ನಿಮಗೆ ಸಮಾಧಾನ ಮಾತ್ರವಲ್ಲ, ನಿತ್ಯ ಜೀವದ ನಿರೀಕ್ಷೆಯನ್ನು ಸಹ ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ಇನ್ನೊಂದು ಅತಿಥಿಯೊಂದಿಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳೊಂದಿಗೆ.